ರುದ್ರೇಶ್ ಅದ್ರಂಗಿ ಸರ್, ಸಂಚಾಲಕರು, ಕನ್ನಡ ಸಂಘ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಶ್ರೀಮತಿ ಚಂದನಾ KN, ಉಪನ್ಯಾಸಕರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಪ್ರೇಕ್ಷಕರಿಗೆ, ಪತ್ರಿಕಾ ವರದಿಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀಗ ಸ್ವಾಗತ ಭಾಷಣ ಸಂಸಾ ಸುರೇಶ್ ಅವರಿಂದ. ಸ್ನೇಹಿತರೆ, KN ವಿಜಯಲಕ್ಷ್ಮಿ ನಾಟಕೋತ್ಸವದ 2ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸತ್ ಥಿಯೇಟರ್ನ ಪರವಾಗಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ವಿಜಯಲಕ್ಷ್ಮಿಯವರ ಬಳಗದ ಪರವಾಗಿ ಸ್ವಾಗತವನ್ನು ಕೋರ್ತಾ, ಇದು ಒಂದು ಸಣ್ಣ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇವತ್ತಿನ ಚಮ್ಮಾರನ ಚಾಲುಕ್ಯ ಹೆಂಡತಿ ನಾಟಕವನ್ನು ಮಾಡಲು ನಮಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು CGK ಅವರ ಒಡನಾಡಿಗಳು, ಕೀರಮ್ಮನವ್ರನ್ನ ಯೂನಿವರ್ಸಿಟಿನಲ್ಲಿ ಹತ್ತಿರದಿಂದ ಕಂಡವರಾಗಿದ್ದರಂಥ ಡಾಕ್ಟರ್ PT ಶ್ರೀನಿವಾಸ್ ನಾಯಕ್ ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ವಿಜಯಲಕ್ಷ್ಮಿ ಮೇಡಮ್ ಅವರ ನಾಟಕವನ್ನು ನಾವು ಮಾಡ್ತೀವಿ ಸರ್ ಅಂತ ಅವ್ರ ಕಾಲೇಜ್ಗೆ ಹೋದಾಗ ಅವರ ವಿದ್ಯಾರ್ಥಿಗಳನ್ನು ನಮಗೆ ಪರಿಚಯಿಸಿ ಇವತ್ತಿನ ನಾಟಕ ನಿಮ್ಮ ಮುಂದೆ ತರಲು ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡ ಸಂಘ ಸರ್ಕಾರಿ ಕಾಲೇಜು, ನಮ್ಮ ಗ್ಯಾಸ್ ಕಾಲೇಜ್ ಅಂತೀವಲ್ಲ, ಅದರ ಸಂಚಾಲಕರಾಗಿ ಕೆಲಸ ಮಾಡ್ತಿರುವಂಥ ಕೀರಮ್ಮವರ ಮತ್ತು ವಿಜಯಲಕ್ಷ್ಮಿಯವರ ಒಡನಾಡಿಗಳಾಗಿರತಕ್ಕಂಥ ರುದ್ರೇಶ್ ಅದ್ರಂಗಿ ಅವರಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಕೀರಮ್ಮವರ 3ನೇ ಮಗಳಾಗಿರ್ತಕ್ಕಂಥ KN ಚಂದನ ಅವರಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಾಳೆನೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವರ ನೆನಪಿನಲ್ಲಿ ಅನುವಾದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಅನುವಾದಕಿಗೆ, ಅದರಲ್ಲೂ ಹೆಣ್ಮಗಳಿಗೆ ಪ್ರಶಸ್ತಿ ಕೊಡಬೇಕಂತ ಅವರ ಕುಟುಂಬ ವರ್ಗದವರು ಅದರ ಪ್ರಶಸ್ತಿ ಮೊತ್ತವನ್ನು ಅವರೇ ನಿಗದಿ ಮಾಡಿ 10,000 ರೂಪಾಯಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಸಂಸಾ ಥಿಯೇಟರ್ ಮತ್ತು ಕೀರಂ ಬಳಗ, ವಿಜಯಲಕ್ಷ್ಮಿಯವರ ಬಳಗದಲ್ಲಿ ನೀವು ಕೂಡ ಗೌರವದಿಂದ ಬಂದಿದ್ದೀರಿ. ನಿಮಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ PT ಪ್ರಾಂಶುಪಾಲರು. ಓಕೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ರುದ್ರೇಶ್ ಅದ್ರಂಗಿ ಅವರು ನಮ್ಮನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇದೊಂದು ಅತ್ಯಂತ ಆತ್ಮೀಯವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕೆಂದರೆ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಕೀರಮ್ಮ ಅವರು ನಮ್ಮ ಕನ್ನಡದ ಪರಿವಾರ. ನಾವೆಲ್ಲರೂ ಕೂಡ ಕನ್ನಡ ಪರಿವಾರಕ್ಕೆ ಸೇರಿದಂಥವರು. ಆ ಕನ್ನಡ ಪರಿವಾರದ ಕುಟುಂಬದ ಕಣ್ಣುಗಳಾದಂಥ ಸಹನಾ ಮೇಡಮ್ ಅವರು, ಕವನಾ ಮೇಡಮ್ ಅವರು, ಚಂದನಾ ಮೇಡಮ್ ಅವರು, ಈ ಮೂವರು ಕೂಡ ಬಂದಿರುವಂಥದ್ದು ನಮಗೆ ಅತ್ಯಂತ ಒಂದು ಹೆಮ್ಮೆಯ ಮತ್ತು ಅಭಿಮಾನದ ಒಂದು ಪ್ರೀತಿಯ ಸಂಕೇತ. ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಬಹುತೇಕ ಸಮಯವನ್ನು ನಾವು ಕಾಲವನ್ನು ಕಳೀತಾ ಇದ್ದದ್ದು ವಿಜಯಲಕ್ಷ್ಮಿ ಮೇಡಮ್ ಅವರ ಮನೆಯಲ್ಲೇ. ಅದು DVJ ರಸ್ತೆಯಲ್ಲಿರುವಂಥ ಮನೆ ಆಗ್ಬೋದು, ಅಥವಾ RV ರಸ್ತೆಯಲ್ಲಿರುವಂತಹ ಮನೆ ಆಗ್ಬೋದು. ಈ ಮನೆಗಳಲ್ಲಿ ನಾವು ಹೆಚ್ಚಿನ ಸಮಯವನ್ನು ನಾವು ಕಳೀತಾ ಇದ್ದೋ. ಮಿಕ್ಕಂತೆ ವಿಶ್ವವಿದ್ಯಾಲಯದಲ್ಲಿ ನಾವು ಅವರ ಜೊತೆಯಲ್ಲೇ ಇರ್ತಾ ಇದ್ದೋ. ಯಾವುದೇ ವಿಚಾರ ಸಂಕಿರಣವಾದ್ರೂ ಕೂಡ ಅದರಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನಾವು ಭಾಗವಹಿಸ್ತಾ ಇದ್ದೋ. ನಮಗೆಲ್ಲ ಒಂದು ತಿಳಿವನ್ನು ಮೂಡಿಸಿದ್ದು, ಅರಿವನ್ನು ಮೂಡಿಸಿದ್ದು, ಸಾಹಿತ್ಯದ ಬಗೆಗೆ ಒಂದು ಆಸಕ್ತಿಯನ್ನು ಮೂಡಿಸಿದ್ದು, ಸಂಗೀತದ ಬಗೆಗೆ ಒಂದು ಒಲವನ್ನು ಮೂಡಿಸಿದ್ದು, ಸಿನಿಮಾದ ಬಗ್ಗೆ ಒಂದು ಆಕರ್ಷಣೆಯನ್ನು ಮೂಡಿಸಿದ್ದು, ಸಂಬಂಧಗಳನ್ನು ಕುರಿತಾಗಿ ಮಾತಾಡಿದ್ದು, ಜನಪದರನ್ನು ಕುರಿತು ಮಾತಾಡಿದ್ದು,
ಇಲ್ಲಿ ಯಾವುದು ಮುಖ್ಯವಲ್ಲ, ಇಲ್ಲಿ ಯಾವುದು ಅಮುಖ್ಯವಲ್ಲ ಅಂತಂದ್ಬಿಟ್ಟು ಕುವೆಂಪು ಅವರು ಹೇಳ್ತಾರೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಕೂಡ ಮುಖ್ಯ ಅಂತ ಹೇಳಿದ್ದು. ಕೇವಲ ಸೃಜನಶೀಲವಾದಂಥ ಸಾಹಿತ್ಯ ಅಷ್ಟೇ ಅಲ್ಲ, ಮಂಟೇಸ್ವಾಮಿ ಕಾವ್ಯ, ಮಲೆ ಮಹದೇಶ್ವರ ಕಾವ್ಯ ಮುಂತಾದಂಥ ಜನಪದ ಮಹಾಕಾವ್ಯಗಳು ಕೂಡ ಅಷ್ಟೇ ಮುಖ್ಯ ಅಂತ ಪರಿಭಾವಿಸಿದ್ದು. ಜೊತೆಗೆ ಕಾವ್ಯ ಶಿವರಾತ್ರಿ ಎನ್ನುವಂಥದ್ದ ಮೂಲಕವಾಗಿ ಅಹೋರಾತ್ರಿ ಕಾವ್ಯ ಶಿವರಾತ್ರಿಯನ್ನ ಮಾಡಿ ನಾವು ಶಿವರಾತ್ರಿಯನ್ನ ಕಾವ್ಯದ ಮೂಲಕವಾಗಿ ನಾವು ಹೇಗೆ ಕಳಿಬೋದು ಅಂತ ಅನ್ನುವಂಥದ್ದನ್ನು ನಮಗೆ ಹೇಳಿಕೊಟ್ಟಂಥವರು ಕೀರಮ್ಮ ಅವರು. ಕೀರಮ್ಮ ಅವರ ಒಡನಾಡಿಗಳಾದಂಥ ವಿಜಯಲಕ್ಷ್ಮಿ ಅವರಿಗೆ ನಮಗೆ ಮಾತೃ ಸಮಾನರಾದಂಥವರು. ನಾವು ಅವರ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆದಂಥವರು, ನಾವು ಅವರ ಶಿಷ್ಯರು ಕೂಡ ಆದಂಥವರು. ಆದರೆ ನಾವು ಯಾರು ವಿಜಯಲಕ್ಷ್ಮಿ ಅವ್ರನ್ನ ಅಷ್ಟಾಗಿ ಗಮನಿಸ್ಲಿಲ್ವಲ್ಲ ಅಂತ ಅನ್ನುವಂಥ ಒಂದು ನೋವು ನಮಗೀಗ ಕಾಡುತ್ತೆ. ಏಕೆಂದರೆ ಅವರಷ್ಟೆಲ್ಲ ಬರವಣಿಗೆಯನ್ನು ಮಾಡಿದ್ರು. ಇವರ ಬರವಣಿಗೆಯನ್ನು ಕೀರಮ್ಮ ಅವರು ಯಾವತ್ತೂ ಕೂಡ ನೋಡಿ, ನಮ್ಮ ಮನೆಯವರಾದಂಥ ವಿಜಯಲಕ್ಷ್ಮಿ ಅವರು ಈ ಒಂದು ಅನುವಾದವನ್ನು ಮಾಡಿದ್ದಾರೆ, ಈ ಒಂದು ಕೃತಿಯನ್ನು ಮಾಡಿದ್ದಾರೆ, ಈ ಒಂದು ನಾಟಕವನ್ನು ಮಾಡಿದ್ದಾರೆ ಅಂದ್ಬಿಟ್ಟು ನಮ್ಗೆ ಯಾರಿಗೂ ಕೂಡ ಹೇಳಲಿಲ್ಲ. ಸಾಮಾನ್ಯವಾಗಿ ನಾವು ಅವ್ರ ಮನೆಗೆ ಹೋದಾಗ ಹಲವಾರು ಕೃತಿಗಳು ಕನ್ನಡ, ಇಂಗ್ಲಿಷ್, ಬೇರೆ ಬೇರೆ ಭಾಷೆಯ ವಿಶ್ವದ ಜಾಗತಿಕವಾದಂತಹ ಪುಸ್ತಕಗಳನ್ನು ನಾವಲ್ಲಿ ನೋಡ್ತಾ ಇದ್ದೋ. ಆದರೆ ಅಲ್ಲೆಲ್ಲೂ ಕೂಡ ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಎಲ್ಲರೂ ಕೂಡ ನೋಡುವ ಹಾಗೆ ವಿಜಯಲಕ್ಷ್ಮಿ ಅವರ ಪುಸ್ತಕವನ್ನು ಅವರು ಎಲ್ಲೂ ಕೂಡ ಇಟ್ಟಿರಲಿಲ್ಲ. ಅಥವಾ ಅವರು ಅಷ್ಟರ ಮಟ್ಟಿಗೆ ಅವರು ನಮ್ಮನ್ನು ಯಾವುದೇ ವಿಧವಾದಂತಹ ಒಂದು ಪರವಾಗಿರಬೇಕು ಅಂತ ಅನ್ನುವಂಥದ್ದೆಲ್ಲ ಎಲ್ಲವನ್ನೂ ಕೂಡ ಮುಕ್ತವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ಅವರು ನಮಗೆ ಹೇಳಿದ್ರು. ಅವರು ನೋಡಿ, ಇಂಗ್ಲಿಷ್ ಅಧ್ಯಾಪಕಿಯಾಗಿ ಅವರು ಅನ್ನುವಂಥದ್ದನ್ನು ಅವರು ಕೊಟ್ಟರಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಬ್ಲಡ್ ವೆಡ್ಡಿಂಗ್ ಅನ್ನುವಂತಹ ಒಂದು ನಾಟಕ, ಅದರಲ್ಲಿರುವಂತಹ ಒಂದು ಹೆಣ್ಣುತನ, ಅಲ್ಲಿ ಬರುವಂತಹ ಒಂದು ಮಾತಿದೆಯಲ್ಲ, ಚಾಕು, ಚೂರಿ, ಮದ್ದು, ಗುಂಡು ಸಂಕೇತವಾಗಿ ಬರ್ತಾ ಇರ್ತವೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಮಾನವೀಯತೆ ಮತ್ತು ಪ್ರೀತಿಯ ಕಾಳಜಿ ಎನ್ನುವಂಥದ್ದು ಇದೆಯಲ್ಲ, ಅದು ಎಂತಹ ದೊಡ್ಡ ಮಾತು. ಆ ರೀತಿಯಾದಂಥವನ್ನೇ ಅವರು ಆಯ್ಕೆ ಮಾಡ್ಕೊಂಡಂಥ, ಅವರು ಯಾವುದೋ ಬೇರೆ ಬೇರೆ ವಿಧವಾದಂಥವುಗಳನ್ನ ಆಯ್ಕೆಯನ್ನು ಮಾಡ್ಕೊಳ್ಬೋದಾಗಿತ್ತು. ಆದರೆ ಅವ್ರ ಇಡೀ ಅನುವಾದದಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಂಡಾಗ ನಮಗೆ ಈಗ ಕಾಣುವಂಥದ್ದು ಅದರಲ್ಲಿರುವಂತಹ ಒಂದು ಹೆಣ್ಣುತನವನ್ನು ಅವರು ಯಾವ ರೀತಿಯಾಗಿ ಅವರ ತಮ್ಮ ಅನುವಾದಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಸಮಕಾಲೀನ ಸಂದರ್ಭಕ್ಕೂ ಕೂಡ ಆ ಕೃತಿಗಳು ಎಷ್ಟು ಪ್ರಸ್ತುತ ಅಂತ ಅನ್ನುವಂಥದ್ದು. ಜೊತೆಗೆ ಜಾಗತಿಕ ಸಾಹಿತ್ಯವೆಲ್ಲವೂ ಕೂಡ ಕನ್ನಡಕ್ಕೆ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ನಿಜಕ್ಕೂ ಕೂಡ ತುಂಬ ಅತ್ಯವಶ್ಯಕವಾದಂತಹ ಕೃತಿಗಳು ಯಾವುವು ಅನ್ನುವಂಥದ್ದನ್ನು ಅವರು ಆಯ್ಕೆಯನ್ನು ಮಾಡಿಕೊಂಡು ಅವನ್ನ ಕನ್ನಡಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಅವರೇ ಅದರ ವಕ್ತಾರರಾಗಿ ನಾನು ಇಂತೆಲ್ಲ ಕೃತಿಗಳನ್ನು ಅನುವಾದವನ್ನು ಮಾಡಿದ್ದೇನೆ, ಈ ಕೃತಿಯನ್ನು ನೀವು ಓದಿ ಅಥವಾ ಇವುಗಳನ್ನು ನೀವು PG ಅಥವಾ ಡಿಗ್ರಿಯಲ್ಲಿ ಪಠ್ಯಪುಸ್ತಕವಾಗಿ ಇಡಿ ಅಂತ ಅನ್ನುವಂಥದ್ದನ್ನು ಅವರೊಂದು ಮಾತು ಹೇಳಿದ್ರು ಕೂಡ ಆಗ್ತಿತ್ತು. ಆದರೆ ಅವ್ರು ಯಾವುದಕ್ಕೂ ಕೂಡ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅಥವಾ ಒಂದು ಪ್ರಶಸ್ತಿಗೂ ಕೂಡ ಅವ್ರು ಎಂದಿಗೂ ಕೂಡ ತೊರೆಯಲಿಲ್ಲ. ನಾವು ಬೇರೆ ಬೇರೆ ಕೃತಿಗಳನ್ನು, ಬೇರೆ ಬೇರೆ ಲೇಖಕರನ್ನ ಬಹಳ ಮುಖ್ಯ, ಬಹಳ ಅನಿವಾರ್ಯ ಅಂತ ಅಂದ್ಬಿಟ್ಟು ನಾವು ಹೇಳುವಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರ ಈ ಸಾಹಿತ್ಯ ಕೃತಿಗಳು ಅತ್ಯಂತ ಮಹತ್ವವಾದಂಥದ್ದು. ಕನ್ನಡಕ್ಕೆ ಈ ರೀತಿಯಾದಂತಹ ಅನುವಾದದ ಕೃತಿಗಳ ಅವಶ್ಯಕತೆ ಇದೆ. ನಾವೆಲ್ಲರೂ ಕೂಡ ಸೇರಿ, ನಾನಾಗ್ಬೋದು, ಪ್ರದೀಪ್ ಮಾಲ್ಗುಡಿಯವರು ಆಗ್ಬೋದು, ಅಥವಾ ಇನ್ನಿತರ ಹಲವಾರು ಜನ ಸ್ನೇಹಿತರಾಗ್ಬೋದು, ಇವು ಕನ್ನಡಕ್ಕೆ ತುಂಬ ಅವಶ್ಯಕವಾಗಿದೆ. ಸಮಗ್ರ ಸಾಹಿತ್ಯ ಬರಬೇಕು ಅಂತ ಅಂದ್ಬಿಟ್ಟು ನಾವು ಹಲವಾರು ಕಡೆ ಹೇಳ್ತಾ ಇರ್ತೀವಿ ಅಥವಾ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಆದರೆ ವಿಜಯಲಕ್ಷ್ಮಿಯವರ ಸಮಗ್ರ ಸಾಹಿತ್ಯವನ್ನ ಕನ್ನಡಕ್ಕೆ ನಾವು ಮತ್ತೊಮ್ಮೆ ಅವನ್ನ ಮರು ಲೋಕಾರ್ಪಣೆಯನ್ನ ಮಾಡಬೇಕು ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ನಮಗೆ ತಿಳಿಲಿಲ್ಲ. ಆದರೆ ಈ ಎಲ್ಲವನ್ನೂ ಕೂಡ ಮಾಡಿದಂಥ ಒಂದು ಕೀರ್ತಿ ಗೆಳೆಯನಾದಂಥ ಸುರೇಶ್ ಅವರಿಗೆ ಸಲ್ಲುತ್ತೆ. ಹೆಣ್ಮಕ್ಳನ್ನ ಹೆಚ್ಚಾಗಿ ಗಮನಿಸದೇ ಇರುವಂತಹ ಕಾಲಘಟ್ಟದಲ್ಲಿ ಅವ್ರು ಮಾಡಿರುವಂತಹ ಸಾಹಿತ್ಯ ಕೃತಿಗಳನ್ನು ಅಷ್ಟಾಗಿ ಯಾರನ್ನೂ ಕೂಡ ಮಾತಾಡದೇ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಕುರಿತಾಗಿ, ವಿಜಯಲಕ್ಷ್ಮಿಯವ್ರನ್ನ ಕುರಿತಾಗಿ ಎಲ್ಲಿಯೂ ಕೂಡ ಕೀರಮ್ಮ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡದೆ ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ವಿಜಯಲಕ್ಷ್ಮಿಯವರ ಪತಿ
ಕೀರಮ್ ಅಂತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು. ಕೀರಮ್ ಅವರ ಮಿಸ್ಸಸ್ಸು ವಿಜಯಲಕ್ಷ್ಮಿ ಅನ್ನುವಂಥದ್ದಲ್ಲ, ವಿಜಯಲಕ್ಷ್ಮಿ ಅವರ ಮಿಸ್ಸಸ್ಸು ವಿಜಯಲಕ್ಷ್ಮಿ ಅವರ ಪತಿ ಕೀರಮ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಅನ್ನುವಂಥ ಒಂದು ಕಾಳಜಿ ಇದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ಸ್ತುತ್ಯಾರ್ಹವಾದದ್ದು. ಅದಕ್ಕೋಸ್ಕರವಾಗಿ ಗೆಳೆಯನಾದಂಥ ಸಂಸಾ ಸುರೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಕೀರಮ್ ಅವರ ಮನೆಯಲ್ಲಿ ಏನು ಅಗಾಧವಾದ ಪುಸ್ತಕ ರಾಶಿಗಳು, ಅದರ ಜೊತೆಗೆ ಅಗಾಧವಾದ ಶಿಷ್ಯ ವರ್ಗದವರು, ಕನ್ನಡದ ಸಾರಸ್ವತ ಲೋಕದ ಬಹುತೇಕ ಎಲ್ಲರೂ ಕೂಡ ಮನೆಗೆ ಬರ್ತಾ ಇದ್ರು. ಬೇಂದ್ರೆ, ಗೋಪಾಲಕೃಷ್ಣ ಅಡಿಗರನ್ನ ಒಳಗೊಂಡಂತೆ, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್ ಅವರನ್ನ ಒಳಗೊಂಡಂತೆ ಬಹುತೇಕ ಸಾಹಿತಿ ಲೇಖಕರು ಅವರ ಮನೆಗೆ ಬರ್ತಾ ಇದ್ರು. ಕೀರಮ್ ಅವರನ್ನು ಕೂಡ ಸಂಭಾಳಿಸಿಕೊಂಡು ಬಂದಂತಹ ಈ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರನ್ನು ಕೂಡ ಅಷ್ಟೇ ಆತಿಥ್ಯವನ್ನು ನೋಡ್ಕೊಳ್ತಾ, ಜೊತೆಗೆ 3 ಜನ ಹೆಣ್ಮಕ್ಳನ್ನ ಬಹಳ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಂಡಂಥವ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ಜೊತೆಗೆ ಅಧ್ಯಾಪಕಿಯಾಗಿ, ಇಂಗ್ಲಿಷ್ ಅಧ್ಯಾಪಕಿಯಾಗಿ ಅಲ್ಲೂ ಕೂಡ ಕೆಲಸವನ್ನ ಮಾಡ್ತಾ, ಜೊತೆಗೆ ಅನುವಾದ ಸಾಹಿತ್ಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು, ಅವರು ನಿನ್ನೆ ಹೇಳ್ತಾ ಇದ್ರು ಕವನ ಅವರು 40ನೇ ವಯಸ್ಸಿನಲ್ಲಿ ಅವರು ಈ ಅನುವಾದ ಬರವಣಿಗೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು ಅಂತ ಅಂದ್ಬಿಟ್ಟು, ಆ 40ನೇ ವಯಸ್ಸಿನಲ್ಲಿ ಆ ಬರವಣಿಗೆಗೆ ತೊಡಗಿಸ್ಕೊಂಡ್ರು. ಆದರೆ ಅವರು ಒಂದು ಅರ್ಬುದ ಅಂದರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದಂಥ ಸಂದರ್ಭದಲ್ಲಿ ಕೀರಮ್ ಅವ್ರನ್ನ ನಾವು ಬಹಳ ಹತ್ರದಿಂದ ನೋಡಿದು. ಅವರೆಷ್ಟು ಅಲುಗಾಡಿ ಹೋಗಿದ್ರು, ಎಷ್ಟು ಅವರು ಕುಗ್ಗಿ ಹೋಗಿದ್ರು ಅಂತಂದ್ರೆ, ಇಡೀ ವಿಶ್ವದಲ್ಲಿರುವಂತಹ ಕ್ಯಾನ್ಸರ್ಗೆ ಸಂಬಂಧಿಸಿದಂಥ ಬಹುತೇಕ ಎಲ್ಲವನ್ನೂ ಕೂಡ ಅವರು ಆ ಸಂದರ್ಭದಲ್ಲಿ ಓದಿದ್ರು. ಇದನ್ನ ಎದುರಿಸುವಂಥದ್ದು ಹೇಗೆ ಅಂತ ಅನ್ನುವಂಥದ್ದನ್ನು ಅವರು ಅದನ್ನು ಇದು ಮಾಡ್ತಾ ಇದ್ರು. ವಿಜಯಲಕ್ಷ್ಮಿ ಮೇಡಮ್ ಅವರು ಅಗಲಿದ ನಂತರದಲ್ಲಿ ನೋಡಿ, ಇದೊಂದು ಲೇಖನ ನನಗೆ ಮುಂಚೆ ಸಿಕ್ಕಿದ್ರೆ ಸಾಕಾಗ್ತಿತ್ತು, ನಾನು ಅವಳನ್ನ ಸಮರ್ಥವಾಗಿ ಈ ರೋಗದಿಂದ ಗುಣಪಡಿಸ್ತಾ ಇದ್ದೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾ ಇದ್ರು. ಆಮೇಲೆ ಅವರು ಮತ್ತೆ ಹೇಳ್ತಾ ಇದ್ರು, ಆಕಸ್ಮಿಕವಾಗಿ ಯಾವುದೋ ಒಂದು ಪರೀಕ್ಷೆಯನ್ನ ಮಾಡಿಸಿದಂಥ ಸಂದರ್ಭದಲ್ಲಿ ಇದು ಕಂಡು ಬರ್ತು. ಇದನ್ನೇನು ಗೊತ್ತಾಗದೇ ಇದ್ರೂ ಕೂಡ ಅದು ಧೈರ್ಯವಾಗಿ ಎದುರಿಸ್ತಾ ಇಲ್ಲ. ಈ ರೀತಿಯಾದಂಥ ಮಾತನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ರು. ಸ್ವಲ್ಪ ವರ್ಷಗಳ ಕಾಲ ಕೀರಮ್ ಅವರು ಬಹಳ ಕುಗ್ಗೋಗಿದ್ರು. ಆದರೆ ಅದಾದ ನಂತರದಲ್ಲಿ ತಂದೆಯಾಗಿ, ತಾಯಿಯಾಗಿ 3 ಜನ ಮಕ್ಕಳನ್ನ ಮುನ್ನಡೆಸಿದಂಥವ್ರು ಮೇಷ್ಟ್ರು. ಯಾಕೆಂದ್ರೆ ನಾವೆಲ್ಲರೂ ಹೊರಗಡೆ ಕಾರ್ಯಕ್ರಮ ಕರ್ಕೊಂಡೋದಾಗ ಸರ್ ಊಟ ಮಾಡಿ ಅಂದ್ರೆ, ಇಲ್ಲ ರೀ ಮನೇಲಿ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಏನ್ ಮಾಡಿದ್ರು ಕೂಡ ಅವರು ಊಟವನ್ನ ಮಾಡ್ತಾ ಇರಲಿಲ್ಲ. ಮನೆಗೆ ಬಂದು ಅವರೇ ಅಡುಗೆಯನ್ನ ಮಾಡಿ ಮಕ್ಕಳಿಗೆ ಬಡಿಸ್ತಾ ಇದ್ದಂಥದ್ದು. ಅಥವಾ ಸಹನಾ ಮೇಡಮ್ ಅವ್ರನ್ನ ನೋಡಿಕೊಂಡು ಆರೈಕೆಯನ್ನ ಮಾಡಿದಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬಹಳ ದೊಡ್ಡದು. ಅಂತ ಕೀರಮ್ ಅವರ ಒಡನಾಡಿಯಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಕನ್ನಡಕ್ಕೆ ಬಹಳ ಮುಖ್ಯವಾದಂತಹ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಅದು ಅತ್ಯಂತ ಪ್ರಸ್ತುತವಾದಂಥವುಗಳು. ಇವುಗಳನ್ನ ಕನ್ನಡದಲ್ಲಿ ಮತ್ತೊಮ್ಮೆ ಅವುಗಳನ್ನ ನೋಡಲಿಕ್ಕೆ ಒಂದು ಅವಕಾಶವನ್ನ ಶ್ರೀ ಸಂಸಾ ಸುರೇಶ್ ಅವರು ಮಾಡಿದ್ದಾರೆ. ಇವತ್ತು ಪ್ರದರ್ಶನವಾಗ್ತಾ ಇರುವಂತಹ ಲೋರ್ಕಾನ ಚಮ್ಮಾರನ ಚಾಲುಕಿ ಹೆಂಡತಿ ಈ ನಾಟಕದಲ್ಲೂ ಕೂಡ ಇರುವಂತಹ ಒಂದು ಹೆಣ್ಣುತನವನ್ನ ನಾವು ನೋಡಬಹುದಾಗಿದೆ. ಈ ನಾಟಕಗಳನ್ನ ಪ್ರಯೋಗವನ್ನು ಮಾಡಲಿಕ್ಕೆ ದೊಡ್ಡ ದೊಡ್ಡ ತಂಡಗಳು ನಿಜಕ್ಕೂ ಕೂಡ ಮುಂದೆ ಬರ್ತಾ ಇದ್ದು. ಆದರೆ ಸಂಸಾ ಸುರೇಶ್ ಇಲ್ಲ, ಕನ್ನಡ ರಂಗಭೂಮಿಗೆ ಒಂದು ಹೊಸ ಚೈತನ್ಯ ಬರಬೇಕಾಗಿದೆ, ಯುವ ಮನಸ್ಸುಗಳು ಬರಬೇಕಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಯ್ಕೆಯನ್ನು ಮಾಡಿಕೊಂಡ್ರು. ನೀವು ನಂಬ್ತಿರೋ ಇಲ್ವೋ, ಇದೇ ಪ್ರಪ್ರಥಮ ಬಾರಿಗೆ ಅವರು ವೇದಿಕೆಯನ್ನ ಏರ್ತಾ ಇರುವಂತವರು. ಅಂತ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯನ್ನ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅವ್ರು ಹೇಗೆ ಅಭಿನಯಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಈಗ ಹೇಳೋದಿಲ್ಲ. ಯಾಕಂದ್ರೆ ಪ್ರದೀಪ್ ತಿಪ್ಟೂರ್ ಅವರು ತುಂಬಾ ಶ್ರಮವಹಿಸಿ ಅವರಿಗೆ ಈ ನಾಟಕವನ್ನ ಅವರಿಗೆ ವಿನ್ಯಾಸವನ್ನ ಮಾಡಿ ನಿರ್ದೇಶನವನ್ನ ಮಾಡಿದ್ದಾರೆ. ಈ ನಾಟಕವನ್ನ ನೋಡಿ ಆನಂದವನ್ನ ಪಡಿ. ಈ ನಾಟಕದಲ್ಲಿ ಮಕ್ಕಳು ಹೇಗೆ ಅಭಿನಯಿಸಿದ್ರು ಅಂತ ಅನ್ನುವಂಥದ್ದು ನಂತರದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತು ಈ ನಾಟಕವನ್ನ ಪ್ರಯೋಗವನ್ನು ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ಟಂತ ಮಾನ್ಯ ಪ್ರಾಂಶುಪಾಲರಾದಂಥ ಡಾಕ್ಟರ್ PT ಶ್ರೀನಿವಾಸ್ ನಾಯಕ್ ಸರ್ ಅವರಿಗೆ, ಈ ನಾಟಕವನ್ನ ನಿರ್ಮಾಣವನ್ನ ಮಾಡ್ತಾ ಇರುವಂತಹ ಸಂಸಾ ಥಿಯೇಟರ್ನ ಸಂಸಾ ಸುರೇಶ್ ಮತ್ತು ಗೆಳೆಯರಿಗೆ ಮತ್ತು ವಿದ್ಯಾರ್ಥಿಗಳನ್ನ ತುಂಬಾ ಪ್ರೀತಿಯಿಂದ ಕಳಿಸ್ಕೊಟ್ಟಂತ ಪೋಷಕರಿಗೆ ನಿಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಸಂಸಾ ಥಿಯೇಟರ್ ಮತ್ತು ಕನ್ನಡ ಸಂಘ ಸರ್ಕಾರಿ ಕಲಾ ಕಾಲೇಜು ಈ ಎರಡು ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ.
ಧನ್ಯವಾದಗಳು ಸರ್. ಶ್ರೀಮತಿ ಚಂದನಾ ಕೆಎನ್ ಉಪನ್ಯಾಸಕರು, ಅವರು ದಯಮಾಡಿ ಕಾರ್ಯಕ್ರಮದ ಕುರಿತು ಒಂದೆರಡು ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಕುಳಿತಿರುವ ಡಾಕ್ಟರ್ PT ಶ್ರೀನಿವಾಸ್ ನಾಯಕ್ ಅವರೇ, ಡಾಕ್ಟರ್ ರುದ್ರೇಶ್ ಅವರೇ ಮತ್ತು ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಲಂಕೇಶ್ ಅವರ ಅವ್ವ ಪದ್ಯ ಓದಿದಾಗ ನಮ್ಮಮ್ಮನ ಜ್ಞಾಪಕ ಬರ್ತಾರೆ. ಅದರಲ್ಲಿ ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕುತ್ತ, ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು. ಇದು ತುಂಬಾ ಆಪ್ಟ್ ಆಗಿದೆ ನಮ್ಮಮ್ಮನ ನಾನು ಚಿತ್ರಿಸ್ಕೊಳ್ಳೋಕ್ಕೆ. ಲಂಕೇಶ್ ಅವರು ನಮ್ಮಮ್ಮನಿಗೆ ಗುರುವಾಗಿ ಹಾಗೆ ತಂದೆಯ ಸ್ಥಾನದಲ್ಲೂ ಇದ್ದವರು. ನಮ್ಮಪ್ಪನ ಓದಿಸಿದ್ದಾರೆ ಲಂಕೇಶ್ ಅವರು. ಸೊ ಅವರು ಪದ್ಯ ಓದಿದಾಗ ನಮ್ಮ ತಾಯಿ ಜ್ಞಾಪಕ ಬರ್ತಾರೆ ಪ್ರತಿ ಸತಿನೂ. ಅದು ಬಿಟ್ಟರೆ ನಾನು ತುಂಬ ಚಿಕ್ಕವಳು. ನಮ್ಮ ತಾಯಿ ಹೋದಾಗ ನಾನು PUC ಓದ್ತಾ ಇದ್ದೆ. ಸೊ ಅವರಿಗೆ ಕ್ಯಾನ್ಸರ್ ಆಗಿದೆ ಅಂತ ನನಗೆ ಹೇಳಲೇ ಇಲ್ಲ. ಮನೆಯಲ್ಲಿ ತುಂಬ ಬಚ್ಚಿಟ್ಟಿದ್ರು. ಆಮೇಲೆ ಗೊತ್ತಾದ್ಮೇಲೂ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಮ್ಮ ತಂದೆನೇ ನಮ್ಮ ತಾಯಿ ಸ್ಥಾನನೂ ತುಂಬಿದವರು. ನಮ್ಮ ತಂದೆ ತುಂಬ ಸುತ್ತಾಡೋರು, ಊರೂರು ತಿರ್ಗೋರು, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರೋರು. ಅವ್ರನ್ನ ಜಂಗಮ ಅಂತಾನೆ ಕರೀತಾರಲ್ವಾ. ಸೊ ಆ ಜಂಗಮಕ್ಕೆ ನಮ್ಮಮ್ಮ ಸ್ಥಿರ, ಅಂದ್ರೆ ಆ ಸ್ಥಿರತೆ ಕೊಟ್ಟಿದ್ದು ನಮ್ಮ ತಾಯಿ. ಒಂದು ಮನೆ ನಡೆಸ್ಬೇಕು, 3 ಜನ ಮಕ್ಕಳಿದ್ದಾರೆ ಅಂತ ಇದ್ದಾಗ ಆ ಸ್ಥಿರತೆ ಬೇಕು. ಅವರು ಓಡಾಡ್ಕೊಂಡಿರೋ ತಂದೆ ಇದ್ದಾಗ ಆ ಸ್ಥಿರತೆ ನಮ್ಮ ತಾಯಿ ಕೊಟ್ಟರು. ಹಾಗಾಗಿ ತುಂಬ ಸತಿ ನಮ್ಮ ತಾಯಿ ಎಲ್ಲ ರೀತಿನಲ್ಲೂ ನಮಗೆ ಓವರ್ ಆಲ್ ಡೆವಲಪ್ಮೆಂಟ್ ಕೊಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೊದಲನೇದಾಗಿ ನನಗೆ ಮುಂಚೆ ಅನಿಸ್ತಾ ಇದ್ದಿದ್ದು, ಎಲ್ಲರ ಮನೆಯಲ್ಲೂ ತಾಯಿ ಮನೇಲಿರ್ತಾಳೆ. ನನ್ನ ಫ್ರೆಂಡ್ಸ್ನ ನೋಡಿದಾಗ ಅನಿಸ್ತಾ ಇದ್ದಿದ್ದು, ನನ್ನ ಸ್ನೇಹಿತರು ಹಲವಾರು ಜನ ಅವ್ರ ತಾಯಿ ಮನೇಲಿರ್ತಾ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಮ್ಮ ತಾಯಿ ಒಬ್ರ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ರು. ಕಾಲೇಜ್ಗೆ ಹೋಗೋರು, ಅಲ್ಲಿ ಪ್ರಾಂಶುಪಾಲರಾಗಿದ್ರು, ಕನ್ನಡ ಉಪನ್ಯಾಸಕಿಯಾಗಿದ್ರು BNM ಕಾಲೇಜ್ನಲ್ಲಿ. ಸೊ ಅಲ್ಲಿ ಬಿಟ್ಟು ಹೋಗ್ತಾ ಇದ್ರು, ವಾಪಸ್ ಬಂದು ಮನೆ ಕರ್ಕೊಂಡು ಬರೋರು. ಯಾಕೆ ನಮ್ಮ ತಾಯಿ ಆಚೆ ಹೋಗಿ ದುಡಿಬೇಕು, ಎಲ್ಲರ ತಾಯಿ ಹಾಗೆ ಮನೇಲೇ ಇರಬಾರ್ದು ಅಂತ ತುಂಬ ಅನ್ನಿಸ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ, ಹೌದು ಅವರೇ ನಮ್ಮ ರೋಲ್ ಮಾಡೆಲ್. ನಾವು 3 ಜನ ಉಪನ್ಯಾಸಕಿ ಆಗಿರೋದಕ್ಕೆ ನಮ್ಮ ತಾಯಿನೇ ಕಾರಣ. ಅವರೊಂಥರ ರೋಲ್ ಮಾಡೆಲ್ ರೀತಿ ಅವರು ನಮಗೆ ತಿಳಿಸ್ಕೊಟ್ರು. ಅವರ ಶಿಸ್ತು ಹೆಂಗೆ ಎಲ್ಲ ರೀತಿನಲ್ಲೂ ಶಿಸ್ತುಬದ್ಧವಾಗಿರಬೇಕು, ಮತ್ತೆ ಅವ್ರನ್ನ ಗಮನಿಸಿದ ಹಾಗೆ ಎಲ್ಲ ರೀತಿನಲ್ಲೂ ಪ್ಲ್ಯಾಂಡ್ ಆಗಿರೋರು. ಕ್ಯಾನ್ಸರ್ ಬಂದಾಗ ಕೂಡ ಅವರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು, ಏನೇನು ಮಾಡಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲಾನು ಬರೆದಿಟ್ಟಿದ್ರು. ಆಮೇಲೆ ಅವ್ರಿಗೆ ನಮ್ಮಪ್ಪ ಎಷ್ಟೊಂದು ಕ್ಯಾನ್ಸರ್ ರಿಲೇಟೆಡ್ ಪುಸ್ತಕ ಎಲ್ಲ ತಂದ್ಕೊಟ್ಟಿದ್ರು. ಜಾಯ್ ಆಫ್ ಕ್ಯಾನ್ಸರ್ ಅಂತ ಒಂದು ಪುಸ್ತಕ ನಂಗೆ ಇನ್ನೂ ಜ್ಞಾಪಕ ಇದೆ. ಹೇಗೆ ಕ್ಯಾನ್ಸರ್ನ ಗೆಲ್ಲಬೇಕು, ಅದನ್ನ ಹೆಂಗೆ ಶತ್ರು ಥರ ನೋಡಿ ಅದನ್ನ ಗೆಲ್ಲಬೇಕು ಅನ್ನೋ ರೀತಿ ಒಂದು ಪುಸ್ತಕ ತಂದ್ಕೊಟ್ಟಿದ್ರು ನಮ್ಮ ತಂದೆ. ಅದನ್ನ ಓದಿ ನಮ್ಮಮ್ಮಂಗೆ ತುಂಬಾನೇ ಗೆಲ್ಬೋದು ಕ್ಯಾನ್ಸರ್ನ ಅಂತ ಒಂದಿತ್ತು. ಬಟ್ ಅವರು ಮೊದಲನೇ ಕೀಮೋಥೆರಪಿನೇ ತಡ್ಕೊಳ್ಲಿಕ್ಕಾಗಲಿಲ್ಲ. ಅವ್ರಿಗೆ ಮೊದಲನೇ ಸೈಕಲ್ ಕೀಮೋಥೆರಪಿನೇ ಅವರು ತಡಿಲಿಲ್ಲ. ಸೊ ಹಾಗಾಗಿ ನಮ್ಮ ತಾಯಿ ಬಗ್ಗೆ ನೆನ್ಸ್ಕೊಂಡಾಗೆಲ್ಲ ಅದೇ ಅನಿಸ್ತಾ ಇರುತ್ತೆ. ನನ್ ತುಂಬಾ ಚಿಕ್ಕವಳು, ನನ್ಗೆ ಹೇಳ್ಬೋದಿತ್ತು, ನಾನು ಇನ್ನೂ ತುಂಬಾ ಸಮಯ ಕಳಿಬೋದಿತ್ತು ನಮ್ಮ ತಾಯಿ ಜೊತೆ. ಇವರೆಲ್ಲ ಹೇಳ್ತಾರೆ ನಮ್ಮ ತಾಯಿ ತರ ಇದ್ರು, ಅವ್ರ ಮನೇಲೆ ಇರ್ತಾ ಇದ್ವಿ, ಅವ್ರ ಮನೇಲೆ ಊಟ ಮಾಡ್ತಾ ಇದ್ವಿ ಅಂತ. ನಮ್ಮ ತಾಯಿ ನನಗೇ ಜಾಸ್ತಿ ಸಿಕ್ಲಿಲ್ವಲ್ಲ ಅಂತ ನನಗೆ ಇವಾಗ ತುಂಬಾ ಕೊರಗಾಗುತ್ತೆ. ಆಮೇಲೆ ಸಂಗೀತ ನಾಟಕ ಅಂತ ಬಂದಾಗ ನಮ್ಮ ತಾಯಿ BA ನಲ್ಲಿ ಸಂಗೀತ ಕಲ್ತಿದ್ದವರು. BA ನಲ್ಲಿ ಸಂಗೀತ ಸಬ್ಜೆಕ್ಟ್ ತಗೊಂಡಿದ್ರು, ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. BA ನಲ್ಲಿ ಸಂಗೀತ ತಗೊಂಡಿದ್ದವರು, ಕನ್ನಡ MA ಮಾಡಿದ್ರು ಸೆಂಟ್ರಲ್ ಕಾಲೇಜಲ್ಲಿ. ಲಂಕೇಶ್ ಅವರಿಗೆ ಮೇಷ್ಟ್ರು. ಮತ್ತೆ ಅವರು ಕನ್ನಡ ಉಪನ್ಯಾಸಕಿಯಾಗಿ BNM ಕಾಲೇಜಲ್ಲಿ ಸೇರಿದ ದಿನಾನೇ, ಆಫರ್ ಲೆಟರ್ ಬಂದ ದಿನಾನೇ ಅವ್ರ ಮದುವೆ ಆಗಿತ್ತು. 2 ಒಟ್ಟಿಗೆ ಆಯ್ತು. ಆಕ್ಚುಲ್ ಆಗಿ ಕಾಲೇಜಿಗೆ ಸೇರಿದ ದಿನ, ಅವ್ರ ಮದುವೆ ಆದ ದಿನ ಸೇಮ್. ಸೊ ಹಾಗಾಗಿ ನಮ್ಮ ತಂದೆ ಜೊತೆ ಮದುವೆ ಆಯ್ತು. ಸಂಗೀತ ಅಲ್ಲಿಗೆ ನಿಂತು ಹೋಯ್ತು. ನಾಟಕ ತುಂಬಾ ಮಾಡ್ತಿದ್ರಂತೆ. ಲಂಕೇಶ್ ಅವರೇ ಡೈರೆಕ್ಟ್ ಮಾಡಿದ್ರು. ತುಂಬಾ ಸಂಗತಿಗಳು ಹೇಳ್ತಾ ಇರೋರು ನಾಟಕದ್ದು. ಹಿಟ್ಟಿನ ಹುಂಜ ಮಾಡಿಸಿದ್ರು ಲಂಕೇಶ್. ತುಂಬಾ ನಾಟಕಗಳು ಮಾಡ್ತಾ ಇದ್ರು. ಅದು ಕೂಡ ಮದುವೆ ಆದ್ಮೇಲೆ ನಿಲ್ಲಿಸ್ಬಿಟ್ರು. ನಾವು 3 ಜನದಲ್ಲಿ ನಾನು ಸಂಗೀತ ಕಲಿತೆ ಅಂತ ಅವ್ರಿಗೆ ಒಂದು ಸ್ವಲ್ಪ ಖುಷಿ ಇತ್ತೇನೋ. ನಾಟಕನೂ ಅಷ್ಟೇ, ನಾನು ತುಂಬಾ ನಾಟಕದಲ್ಲಿ ಈಗ ಕೂಡ ಮಾಡ್ತಾ ಇದ್ದೀನಿ, ತೊಡಗಿಸ್ಕೊಂಡಿದ್ದೀನಿ. ಸೊ ಅವ್ರಿಗೆ ತುಂಬಾ ಖುಷಿ ಸಂಗತಿ ನಾಟಕ.
ಇವತ್ತು ಚಮ್ಮಾರನ ಚಾಲುಕ್ಯ ಹೆಂಡತಿ ನಾಟಕ ಇದೆ, ಅದಕ್ಕೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಾ. ನಾನು ನಮ್ಮ ತಾಯಿ ಬಗ್ಗೆನೇ ಹೇಳ್ತಾ ಇದ್ರೆ ಎಲ್ಲರಿಗೂ ಅವ್ರ ತಾಯಿ ಗ್ರೇಟ್. ನಾನೊಬ್ಳೇ ನನ್ಗೆ ಅದು ಅನ್ಸೋದೆ ಅದೇ. ನನಗೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ, ಹೇಳಕ್ಕೊಂದು 2 ಮಾತು ಹೇಳಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಅದೇ ನನಗನ್ಸೋದು, ಎಲ್ಲರ ತಾಯಿಯೂ ವಿಶಿಷ್ಟತೆ ಇದೆ. ಎಲ್ಲರ ತಾಯಂದಿರು ಅವ್ರದ್ದೇ ಆದಂಥ ಒಂದು ಸ್ವಭಾವ ಗುಣ ಎಲ್ಲರಿಗೂ ಇಷ್ಟ ಆಗುವಂಥದ್ದೇ. ಯಾರು ತಾಯಿನ ಇಷ್ಟಪಡದೇ ಇರುವಂಥವ್ರು ಇಲ್ವೇ ಇಲ್ಲ ಲೋಕದಲ್ಲಿ. ನಾನು ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಇರ್ತೀನಿ ನಮ್ಮ ತಾಯಿ ಬಗ್ಗೆ. ಸೊ ಹಾಗಾಗಿ ಇವತ್ತು ನಾಟಕಕ್ಕೆ ನಾನು ಡಿಲೇ ಮಾಡಲ್ಲ, ನಿಮಗೆಲ್ಲ ಕಾಯಿಸೋದಿಲ್ಲ. ನನಗಿದು ಅವಕಾಶ ಮಾಡಿಕೊಟ್ಟ ಸಂಸ್ಥಾ ಸುರೇಶ್ ಅವರೇ, ಸಂಸ್ಥಾ ಥಿಯೇಟರ್ ಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರೆಲ್ರಿಗೂ ನನ್ನ ಧನ್ಯವಾದಗಳು. ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಡಾಕ್ಟರ್ PT ಶ್ರೀನಿವಾಸ ನಾಯಕ್, ಪ್ರಾಂಶುಪಾಲರು, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು, ಅವರು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನಿಂದ ಚಮ್ಮಾರನ ಚಾಲುಕ್ಯ ಹೆಂಡತಿ ವಿಜಯಲಕ್ಷ್ಮಿ ಅವರ ಒಂದು ಅನುವಾದದ ನಾಟಕವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಪ್ರದರ್ಶನ ಮಾಡ್ತಿದ್ದಾರೆ. ಮೊದಲಿಗೆ ನಾನು ನೆನೆಸ್ಕೋಬೇಕಾಗಿರೋದು ನನ್ನ ಆತ್ಮೀಯ ಮಿತ್ರರು ಮತ್ತು ಅಂತ ರುದ್ರೇಶ್ ಅದರಂಗಿ ಅವರು ಬಂದು, ಸರ್ ಈ ರೀತಿ ನಾವು ಒಂದು ನಾಟಕ ಮಾಡೋಣ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ನಾನು ಯಾರು ಮಾಡ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರದೀಪ್ ತಿಪ್ಟೂರ್ನವರು ಡೈರೆಕ್ಷನ್ ಮಾಡ್ತಾರೆ ಸರ್, ವಿಜಯಲಕ್ಷ್ಮಿಯವರ ಒಂದು ಅನುವಾದ ಕೃತಿ ಅಂತ ಹೇಳಿದರು. ಅಂಥ ಸಂದರ್ಭದಲ್ಲಿ ನಾನು ಒಪ್ಕೊಂಡು ಮಾಡೋಣ ಅಂತ ಹೇಳಿದೆ. ಆದರೆ ರುದ್ರೇಶ್ ಅವರು ಅದನ್ನು ತುಂಬ ಚೆನ್ನಾಗಿ ಮೂಡಿಬರುವ ರೀತಿಯಲ್ಲಿ ಪ್ರದೀಪ್ ತಿಪ್ಟೂರ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನಾನು ನಮ್ಮ ಕಾಲೇಜಿನ ಪರವಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಅವರು ಕೇಳಿ ನಮ್ಮದು ಸರ್ಕಾರಿ ಕಲಾ ಕಾಲೇಜು, ನಮ್ಮದು ಯಾವುದೇ ರೀತಿಯಂಥ ಫಂಡ್ ಇರಲ್ಲ ಅಂತ ಹೇಳಿದ್ರೆ, ಸರ್ ಫ್ರೀಯಾಗಿ ಬಂದು ಮಾಡಿಕೊಡ್ತೀನಿ ಸರ್ ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಮಕ್ಕಳನ್ನು ಈ ರೀತಿ ಎನ್ಕರೇಜ್ ಮಾಡೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಒಂದು ದಾನ ಇದ್ದ ಹಾಗೆ. ಯಾಕಂದರೆ ದುಡ್ಡು ಕೊಟ್ಟರು ಕೂಡ ಯಾರೂ ಬರಲ್ಲ, ಅಂಥದ್ರಲ್ಲಿ ಬಂದು ಅವರೇ ಸಂತೋಷವಾಗಿ ಒಪ್ಕೊಂಡು ಇದನ್ನು ಇದು ಮಾಡ್ತಿದ್ದಾರೆ. ಮುಖ್ಯವಾಗಿ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಹೇಳ್ತಾ ಇದ್ರು. ಮೇಡಮ್ ಕಿರಂ ನಾಗರಾಜ್ ಸರ್ನ ನಾವು ನೆನೆಸ್ಕೊಳ್ಳೋದು, ನನಗೂ ಗುರುಗಳವರು. ಯಾಕೆಂದರೆ ತುಂಬ ರಿಫ್ರೆಷರ್ ಕೋರ್ಸಲ್ಲಿ ನಮಗೆ ಅವರು ಟೀಚರಾಗಿ ಕೆಲಸ ಮಾಡಿದ್ದಾರೆ, ಬಂದು ರಿಫ್ರೆಶ್. ಯಾಕಂದರೆ ಅವ್ರನ್ನ ನಾವು ನಮ್ಮ ಸಂದರ್ಭ ನಡೆದಾಡುವ ವಿಶ್ವಕೋಶನ್ ಅಂತ ಕರೀತಾ ಇದ್ದು ಕಿರಂ ನಾಗರಾಜ್ ಸರ್ನ. ಯಾಕಂದರೆ ಯಾವುದೇ ವಿಚಾರ ಆಗಲಿ, ನಾನು ಅರ್ಥಶಾಸ್ತ್ರ ವಿದ್ಯಾರ್ಥಿ ಆಗಿದ್ರು ಕೂಡ ಕನ್ನಡಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅವ್ರ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಇತ್ತು ಅವ್ರ ಹತ್ರ. ಯಾಕಂದರೆ ಎಲ್ಲ ಕ್ಯಾಂಪಸ್ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅವ್ರ ಸ್ಟೂಡೆಂಟ್ಸೇ. ಆ ರೀತಿ ಕಿರಂ ನಾಗರಾಜ್ ಸರ್. ಯಾಕೆಂದರೆ ಆವಾಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂದು ಮಾತಿತ್ತು, ಕಿರಂ ಏನಾದರೂ ಮಾತಾಡಿದ್ದೆಲ್ಲ ಬರವಣಿಗೆ ಆಗಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಅವ್ರಿಗೆ ಈಕ್ವಲೆಂಟ್ ಆಗಿದ್ದ ವ್ಯಕ್ತಿನೇ ಇರುತ್ತಿರಲಿಲ್ಲ ಅಂತ. ಬರವಣಿಗೆ ಕಡಿಮೆ ಇದ್ರೂ ಕೂಡ ಆದರೆ ಶ್ರೇಷ್ಠ ವಿಮರ್ಶಕರು ಅಂತ ಸಂದರ್ಭದಲ್ಲಿ ಕಿರಂ ನಾಗರಾಜ್ ಮತ್ತು DR ನಾಗರಾಜನ್ನ ಶ್ರೇಷ್ಠ ವಿಮರ್ಶಕರು ಅಂತ ಅವ್ರು ಕರೀತಾ ಇದ್ರು. ಅಂತಹ ಒಬ್ಬ ವ್ಯಕ್ತಿ ಮತ್ತು ಅವ್ರ ಮಿಸ್ಸಸ್ ಅಂತ ತಿಳ್ಕೊಂಡಂಥ ಸಂದರ್ಭದಲ್ಲಿ ತುಂಬ ಸಂತೋಷವಾಯಿತು. ಯಾಕಂದರೆ ಸಾಹಿತ್ಯದಲ್ಲಿ ಮುಖ್ಯವಾಗಿ ಒಬ್ಬರು ಇಂಗ್ಲೀಷು ಒಬ್ಬರು ಕನ್ನಡ ಸಾಹಿತ್ಯದಲ್ಲಿ ಬೆಳವಣಿಗೆ ಹಾಕೊಂಡ್ರೆ ತುಂಬ ಅಪರೂಪ. ಅಂತಹದ್ರಲ್ಲಿ ಇಬ್ಬರು ಜೋಡಿಯಾಗಿ ಕನ್ನಡ ಕೆಲಸವನ್ನು ಕಟ್ಟಿದ್ದಾರೆ ಅಂದರೆ ನನಗಂತೂ ತುಂಬ ಸಂತೋಷವಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ನಮ್ಮ ಕಾಲೇಜಿಗೆ ಮುಖ್ಯವಾಗಿ ಎಲ್ ಕೃಷ್ಣಪ್ಪ ಸರ್ ಅವರು, ನಮ್ಮ ರುದ್ರೇಶ್ ನಮ್ಮ ಕಾಲೇಜಿಗೆ ಬಂದ ನಂತರ ನಮ್ಮಲ್ಲಿ ನಾಟಕವನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿಗಳಲ್ಲಿ ಎಲ್ ಕೃಷ್ಣಪ್ಪನವರನ್ನು ನಾನು ನೆನೆಸ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಂಸ್ಥಾ ಸುರೇಶ್ ಅವರು, ಒಬ್ಬ ಅವ್ರಿಗೆ ಈ ರೀತಿ ಸಮಾಜದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ. ಆದರೆ ಮಕ್ಕಳಿಗಾಗಿ ಕೆಲಸ ಮಾಡೋದಿದೆಯಲ್ವಾ, ಅದು ಯಾವುದೇ ರೀತಿಯಾದಂತಹ ಪ್ರತಿಫಲ ಅಪೇಕ್ಷೆ ಮಾಡುವಂಥ ಕೆಲಸ ಇದೆಯಲ್ಲ. ಸಂಸ್ಥಾ ಸುರೇಶ್ ಆಗಿರ್ಬೋದು, ಎಲ್ ಕೃಷ್ಣಪ್ಪನವರಾಗೋದು, ಪ್ರದೀಪ್ ತಿಪ್ಟೂರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ನಮ್ಮ ಕಾಲೇಜಿನ ಪರವಾಗಿ ಅವ್ರನ್ನ ನಾನು ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಕಾಲೇಜಿನಿಂದ ಮುಖ್ಯವಾಗಿ ನನ್ನ ಆತ್ಮೀಯ ಮಿತ್ರ ಅಂತ ನಾಗೇಂದ್ರ ಕುಮಾರ್ ಬಂದಿದ್ದಾರೆ, ಪೂರ್ಣಿಮಾ ಮೇಡಮ್ ಬಂದಿದ್ದಾರೆ, ನಂಜುಂಡ ಬಂದಿದ್ದಾರೆ, ಆನಂದ್ ಬಂದಿದ್ದಾರೆ, ನಮ್ಮ ಮಂಜು ಬಂದಿದ್ದಾರೆ, ಕುಸುಮಾ ಮೇಡಮ್ ಬಂದಿದ್ದಾರೆ, ಮತ್ತು ಸ್ಟೂಡೆಂಟ್ಸು ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬ ವರ್ಗದವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಕಾಲೇಜಿನ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮೇಡಮ್
ಚಂದನಾ ಮೇಡಮ್ ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ನಾಟಕ ಬಂದಿರುವವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಕಾಲೇಜಿನ ಪ್ರಾಂಶುಪಾಲನಾಗಿ ನಮ್ಮ ಮಕ್ಕಳು ಅವರು ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದೆ. ನಾನು ಡ್ರಾಮಾ ರಿಹರ್ಸಲ್ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಸಂಸಾ ಥಿಯೇಟರ್ನ ಆಹ್ವಾನಕ್ಕೆ ಎಲ್ಲ ಗಣ್ಯ ಅತಿಥಿಗಳು ಅವರ ಬಿಡುವಿನ ಸಮಯವನ್ನು ಮಾಡಿಕೊಂಡು ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಮಕ್ಕಳ ಬಿಡೋಕೆ ಬಾ. ಏ ಬಾಯ್ಲಿ ಬಾಯ್ಲಿ. ಏನು ಇದು ಪಕ್ಕದ ಮನೆ ಯಶೋದನ್ ಗಂಡ ತಾನೆ? ಎಲ್ಲಿ? ಏ ಹೌದು. ಏ ಊರವರು ಸ್ವಲ್ಪ ನಮ್ಗೆ ಯಾಕೆ ಬಾ, ಮಕ್ಕಳು ಕೈತಿತ್ತು ಮನೇಲಿ. ಹೌದೌದು. ಏ ಮುಷಕ್ಕ, ನಮ್ಮ ಮಗುನ ಏಮನ್ನ ಚೂಸ್ವೆ ಮಕ್ಕ? ನಿನ್ ಗಂಡ ಅಲ್ಲಿ. ನಿನ್ ಗಂಡನ ನಾವು ನೋಡಕ್ ಹೋಗಲ್ಲ. ನಮ್ ಗಂಡನ ನಾವೇ ನೋಡಕ್ ಆಗ್ತಿಲ್ಲ. ಹೋಗಲ್ಲ, ಎಲ್ಲರೂ ನಿಂತಿರ್ಬೇಕು ನೋಡು. ಏ ಮುಂಡ ಕೊಟ್ಟು ಯಾರು ಅಡ್ಕೋತಾರ ಅವಳ ಇಲ್ಲ ಓದದೇ ಉಂಟಾಡು ಅನ್ಸಯ್ಯ ಪೂಜಾ. ನನ್ಗೆ ಹೆಂಡತಿ ನಿನ್ಕೊಂಡ್ರೆ ಮಾಡ್ಬೇಕಂತ ಗೊತ್ತು ಬಾ. ಎಲ್ಲ ಕುಳ್ಳಿ ಕಾಣಿಸ್ತಾನೆ ಇಲ್ಲ. ಹೌದು, ನಾನು ನೋಡ್ತಾ ಇದ್ದೀನಿ, ಕಾಣ್ತಾನೆ ಇಲ್ವಲ್ಲ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ? ಬೇಕಿನ್ನ 40,000 ರಿಂದ 50,000 ಇರೋ ಬರ ಎಲ್ಲ ಬಡ್ಡೆ ಅಡ ಇಟ್ಟಾಯ್ತು. ಇನ್ನ ಏನ್ ಮಾಡ್ಬೇಕು? ಏನೋ ಮಾಡೋದಾಗುತ್ತೆ ಬಾ. ಲೋ ಪೇಪರ್ ಶೀಟ್ ಅಪ್ಪನ ಆಪರೇಷನ್ಗೆ ದುಡ್ಡಿಲ್ಲ ಅಂತ ಟೆನ್ಷನ್ ತಗೋ ಸಾಯ್ತೈತೆ. ಕಡ್ಡಾಯ ಮಾಡಿ ಇದಕ್ಕೆ ಇಟ್ಕೊಂಡಿದ್ಯಾ? ನೋಡ್ರಿ, ಯಾವಾಗ ನೋಡಿದ್ರು ಇಲ್ಲೇ ಸಾಯ್ತಿರ್ತಾರೆ. ನೋಡ ಸುಂದ್ರಿ ಇವಾಗ ಬಂದಿದ್ದಾಳೆ. ನೋಡ್ತಾ ಇದ್ದೀನಿ ಮಗ, ಹೊಡ್ಕೊಂಡು ನನ್ ಮುಂಚೆ ಕುಗ್ತಾ ಇದೆ. ನೋಡ ಕುಳಿ ಕೋಪದಲ್ಲೂ ಕೆಂಪು ತೊಂಡೆ ಹಣ್ಣು ಇದ್ದಂಗಿದ್ದಾಳೆ. ಯಾವಾಗ ನೋಡಿದ್ರು ಕಿಟಕಿಯಿಂದ ಇಡಕ್ ನೋಡೋದೇ ಇವ್ರ ಕೆಲ್ಸ. ಬಾತಿ ನಾನು ಮುದ್ದು ಕಟ್ಕೊಂಡು ಏನ್ ಮಾಡ್ತಿದ್ವಿ? ಒಳಗಡೆ ಸ್ವರ್ಗ ನೋಡ್ತೀನಿ ನಿನ್ಗೆ. ಅಯ್ಯೋ ನನ್ನ ಮಗನ ಇಲ್ಲಿಂದ ಹೋಗ್ತಾ ಇಲ್ಲ. ಏ ಬರ್ಸಿಗಳ ಸಚ್ಚು ನೋಡ ಎಲ್ಲರ ನಡೆ ಬರ. ಈ ಮುತ್ತು ಕಟ್ಕೊಂಡು ಬಾಳಕ್ಕಿಂತ ಯಾವ್ದಾದ್ರು ಕುಡುದ್ ಕಟ್ಕೊಂಡು ಬಾಳಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡ್ಲಿ, ನನ್ಗೂ ದಿನ ಜಗಳ ಮಾಡಕ್ ಇಷ್ಟ ಇಲ್ಲ. ಆದ್ರೆ ಬಿಡ್ಬೇಕಲ್ಲ ಈ ಅಕ್ಕಪಕ್ಕದಲ್ಲಿರೋರು. ನನ್ ಗಂಡನ್ ಬಿಟ್ಟು ಬೇರೆ ಯಾವನಾದ್ರೂ ನಿನ್ ಕೂದಲು ಚೆನ್ನಾಗಿದೆ, ನಿನ್ ಕಣ್ ಚೆನ್ನಾಗಿದೆ, ನಿನ್ ಗುಲಾಬಿ ಬಣ್ಣ ಅಂದ್ರೆ ಕುಯ್ದು ಬಿಡ್ತೀನಿ. ಥ್ಯಾಂಕ್ ಯು ಚಿನ್ನ, ಬಾಯ್, ಆಮೇಲೆ ಬರ್ತೀನಿ. ನನ್ನಂದ್ರೆ ಎಲ್ರಿಗೂ ಸದ್ರ. ಮತ್ತೆ ಅವನ ಬಂದ ಯಾವನ ಓ ಪುಟ್ಟ, ನೀನಾ? ಹ್ಞೂ ನಾನೇ. ಬಾ ಪುಟ್ಟ ಕೂತ್ಕೋ. ಪುಟ್ಟ, ಎಷ್ಟ್ ಚೆನ್ನಾಗಿದೆ ನಿನ್ ಬಟ್ಟೆ, ಎಷ್ಟ್ ಮುದ್ದಾಗಿ ಕಾಣಿಸ್ತಾ
ಹೋಗ್ ನಿಮ್ಮ ಅಮ್ಮನ್ಗೆ ಹೇಳು. ಸಿಟ್ಟಿಗೆ ಮಾಡ್ಕೋತೀಯ ಅಕ್ಕ? ನಂದೇನ್ ತಪ್ಪು? ಹಂಗ ಹೇಳಕ್ ಹೇಳಿದ್ರು ಹೇಳ್ದೆ ಅಷ್ಟೇ. ಅದ್ ನನ್ಗೂ ಗೊತ್ತು ಪುಟ್ಟ. ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ ನಿನ್ ಮೇಲೆ ಹೇಳು? ನೀನು ಜ್ಯೂಸ್ ಕುಡಿ, ತಗೋ. ಪುಟ್ಟ, ನಿನ್ ಆಟ ಆಡಕ್ಕೆ ಒಂದು ಗೊಂಬೆ ಕೊಡ್ಲಾ? ಹ್ಞೂ ಕೊಡಿ. ಇನ್ನೇನಂದ್ರು ಪುಟ್ಟ ನಿಮ್ಮಮ್ಮ? ಆಮೇಲೆ ಆಮೇಲೆ ನಮ್ಮಮ್ಮ ನಿಮ್ಮಮ್ಮ ಆಮೇಲೆ ಆಮೇಲೆ ಅಷ್ಟೇ, ಇನ್ನೇನು ಹೇಳಿಲ್ಲ. ಅಷ್ಟೇನಾ? ತಗೋ ಪುಟ್ಟ ಗೊಂಬೆ ಆಡ್ಕೊ. ಎಷ್ಟು ಮುದ್ದಾಗಿದೆ ಅಲ್ವಾ ನಿಮ್ದರನೆ? ಓ ಅಕ್ಕ, ನಿನ್ ಮಕ್ಳಿಲ್ಲ ಅಲ್ವಾ? ಆಗುತ್ತೆ ಪುಟ್ಟ, ನನ್ಗೂ ಒಂದಲ್ಲ ಒಂದಿನ ಮಗು ಆಗುತ್ತೆ. ಆ ಮಗು ಎಲ್ಲ ಮಕ್ಕಳಿಗಿಂತ ಮುದ್ದಾಗಿರುತ್ತೆ. ನಿಮ್ಮಮ್ಮ ಯಾವಾಗ್ಲೂ ಹೀಗೇನೆ ದೊಡ್ಡ ಸಭ್ಯಸ್ತಿ ತರ ಎಲ್ಲಾದ್ರೂ ಏಳ್ಸ್ ಮಾತಾಡ್ತಾಳೆ. ಛೀ, ಅವಳು 22 ಎತ್ತಿದ್ದಾಳೆ ನೋಡು, ಮಾತಾಡ್ತಾಳೆ ಇಬ್ರದೋಳು. ಈ ಗೊಂಬೆ ಬೇಡ, ನೀವೇ ಇಟ್ಕೊಳ್ಳಿ. ಅಯ್ಯೋ ಪುಟ್ಟ, ನೀನ್ ಯಾಕೆ ಗೊಂಬೆ ಮೇಲೆ ಸಿಟ್ಟು ಮಾಡ್ಕೊಂತೀಯಾ? ನನ್ಗೆ ನಿನ್ ಮೇಲೆ ಏನೂ ಸಿಟ್ಟಿಲ್ಲ. ತಗೋ, ಈ ಗೊಂಬೆ ಎಷ್ಟು ಮುದ್ದಾಗಿದೆ ಅಲ್ವಾ? ಹಾಗೆಲ್ಲ ಬಿಸಾಕ್ತಾರ? ಹಂಗೆಲ್ಲ ಮಾಡ್ಬಾರ್ದು ಪುಟ್ಟ. ಎಷ್ಟು ಚೆನ್ನಾಗಿದ್ಯಾ ನೀನು ಬಂಗಾರ. ಬರ್ತೀನಕ್ಕ, ಬಾಯ್ ಬಾಯ್ ಪುಟ್ಟ, ಬಾಯ್ ಬಾಯ್. ರೀ, ಈಗ ಬಂದ್ರಾ? ಆ ಮಗು ತರ ನಮಗೂ ಒಂದು ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಈ ದುಡ್ಡೆಲ್ಲ ಕೂಡ ನನ್ನಾಗ್ ಮಾಡ್ಬಿಡುತ್ತೆ. ಥು, ಯಾವ ಸುಖಕ್ಕೆ ಮದ್ವೆ ಆದ್ನೋ ಏನೋ. ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಇವ್ನಿಗೆ. ಯಾಕೆ ಮದ್ವೆ ಆಗ್ಬೇಕಾಗಿತ್ತೋ ನಾನು? ಹಂಗೆ ಇದ್ದಿದ್ರೆ ಆಗ್ತಿತ್ತು. ಛೀ, ಏನೇ ಏನ್ ಗುಣಗ್ತಾ ಇದೆ? ಏನ್ ಸಮಾಚಾರ? ನಿಮಗ್ ಸಂಬಂಧಪಟ್ಟಿದ್ದು ಏನಿಲ್ಲ ಬಿಡಿ. ಹೌದೌದು, ಈ ಮನೆಯಲ್ಲಿ ನನಗೆ ಏನು ಸಂಬಂಧ ಪಟ್ಟಿರಲ್ಲ ಬಿಡು. ಆ, ಏನ್ ಹೇಳಿದ್ರಿ? ಇವಾಗ ಹೇಳಿ. ನನ್ನ ಪಾಡಿ ನನಗೆ ಕೆಲಸ ಮಾಡಕ್ ಬಿಟ್ರೆ ಸಾಕು ಅಂದೆ. ಅಂದ್ರೇನು? ನಾನ್ ನಿಮಗ್ ತೊಂದರೆ ಕೊಡ್ತಾ ಇದ್ದೀನಾ? ಯಾವಾಗ್ಲೂ ಹೀಗೇನೆ ನೀವು ನನ್ನ ಬೈತಾನೇ ಇರ್ತೀರಾ. ನನ್ಗಿನ್ನೂ 18 ವರ್ಷ ಗೊತ್ತಾ? ನನಗೆ 53 ವರ್ಷ. ಅದಕ್ಕೆ ನಂಗೂ ನಿಂಗೂ ಸರಿ ಹೊಂದಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು. ನೀವು ನನ್ ಚಿನ್ನು ಅಲ್ವಾ? ನನಗೂ 40-45 ವರ್ಷ ಆಗಿದ್ರೆ ಚೆನ್ನಾಗಿರ್ತಿತ್ತು. ನನ್ಗೆ ನೀವ್ ಇವಾಗ ತೋರಿಸ್ತಿರೋ ಪ್ರೀತಿನೇ ಸಾಕು ಬಂಗಾರ. ನನ್ನಂತ ಚಿಕ್ಕ ಹುಡುಗಿ ಅಂತ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಬಿಡಿ. ನನ್ನೇನ್ ಕೆಲ್ಸಕ್ಕೆ ಬಾರ್ದೇ ಇರೋಣ ಅನ್ಕೊಂಡಿದ್ದೀರಾ? ಮೆತ್ತಗ್ ಮಾತಾಡಿ, ಅರ್ಚ್ಬೇಡ. ಬೀದಿಲಿರೋ ನಾಯಿಗಳೆಲ್ಲ ನನ್ನಿಂದ ಮಿಸ್ ಆಯ್ತವೆ. ಮೆತ್ತಗ್ ಮಾತಾಡಂದಲ್ಲ. ಆ ತಣ್ಣಗಿರೋ ಪಾನಕ ಕುಡಿ, ಹತ್ತಿದ್ದು ಇಳಿಲಿ. ಬೀದಿಲಿರೋ ನಾಯಿಗಳೆಲ್ಲ ನನ್ನಿಂದ ಮಿಸ್ ಆಯ್ತವೆ. ಎಲ್ರು ಸುಮ್ಮನೆ ಹಂಗಂತಾರಷ್ಟೇ. ನನಗೂ 20 ವರ್ಷ ಆದಾಗ ಇಂಥ ಬೇಜಾನ್ ಇಳಿದೀನಿ.
ಆಗ್ಲಿಲ್ಲ ಬಿಡಿ. ಅಕ್ಕಪಕ್ಕ ಇರೋರೇ ಎಷ್ಟೋ ಪರವಾಗಿಲ್ಲ, ಒಳ್ಳೆ ಮರ್ಯಾದೆನಾದ್ರೂ ಕೊಡ್ತಾರೆ. ಪ್ರೀತಿಯಿಂದ ಹತ್ರ ಬಂದು ಕಿವಿ ಹತ್ರ ಮುಖ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇಚ್ಛೆ ಬಾಯಿ ಸಾಕು. ತಿನ್ನಕ್ ಅನ್ನ ಇಲ್ಲದೆ ಬಿದ್ದಿದ್ದೆ, ಕರ್ಕೊಂಬಂದು ಊಟ ಬಟ್ಟೆ ಕೊಡಿದ್ದಕ್ಕೆ ದಿಮಾಗ್ ಜಾಸ್ತಿ ಆಯ್ತು ನಿಂಗೆ. ಇಂಥ ಶೋಕಿ ಮಾಡಕ್ಕೆಲ್ಲ ನನ್ನ ದುಡ್ಡೇ ಬೇಕಿತ್ತ ನಿನಗೆ? ಅಂತವ್ಳು ನನ್ನಕ್ಕೆ ಕಟ್ಕೋಬೇಕಿತ್ತು. ಸುಮ್ನೆ ನನ್ನ ಬಾಯಿಂದ ಕೆಟ್ಟ ಬರ್ಸ್ಕೊಬೇಡಿ ನೀವು. ನಿಮ್ ಜೊತೆ ಬಾಳಕ್ಕಿಂತ ಈ ಸುಕ್ಕೆ ಆಯ್ತಲ್ಲ, ಈ ಸುಕ್ಕೆ ಇದು ತಗೊಂಡ್ ಸಾಯದೆ ಮೇಲೆ ಬಿಡಿ. ಇಂಥ ನಾಟಕಕ್ಕೆ ಏನ್ ಕಡಿಮೆ ಇಲ್ಲ ನೀನು. ನನ್ ಮುಖ ನೋಡೋದು ಸುಂದರಿ ಅಮ್ಮ. ನೋಡಿ ನಮ್ಮ ಮಗು ಹೆಂಗ್ ಅಳ್ತಾ ಇದೆ. ಅಳಿಬೇಡ ಸುಂದರಿ ಮಗ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವ್ ಹೆಂಗ್ ಬಾಯ್ ಬದುಕ್ತವ್ರು ಅಂದಾಗೆ ನೀವು ಇಂದರ್ಸವ್ರನ್ನೇ ಮದ್ವೆ ಆಗ್ಬೇಕಾಗಿತ್ತು. ಎಲ್ಲರೂ ನಾಳೆ ಬರ ನಿನ್ ಚಪ್ಪಲಿ ಕೊಡ್ತೀನಿ. ಸರಿ ಅಂತ ಹೇಳ್ಬೇಡ, ನೀನ್ ಹೇಳ್ಬೇಡ, ಸುಮ್ಮನಿರು. ಅಂದಾಗೆ ಇದಕ್ಕೆ ನಿಮ್ಗೆ ಎಷ್ಟು ರೂಪಾಯಿ ಕೊಡ್ಲಿ? ಎಷ್ಟೋ ನಿಮ್ ಇಷ್ಟ ಬಂದಷ್ಟು ಕೊಡಿ. 2 ಕೊಡ್ಲಾ? ನಿಮ್ ಇಷ್ಟ ಆದ್ನಲ್ಲ. ಹಾಗಾದ್ರೆ 1 ಕೊಡ್ತೀನಿ. ಅಯ್ಯೋ 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 1 ಕೊಡ್ತಾಳೆ. 1 ಪಿಣ್ಣಾಣಿಗಿತ್ತಿ ನನ್ನ ಗಂಡಕ್ಕೆ ಏನು ಗೊತ್ತಿಲ್ಲ ಅಂತ ಮೋಸ ಮಾಡ್ತೀನಿ. 1 ರೂಪಾಯಿ ಕೊಡ್ತಾಳೆ. 1 ರೂಪಾಯಿ. 100 ರೂಪಾಯಿ ಕೊಟ್ರೆ ಈ ಚಪ್ಪಲಿ ನೀನು ಕೊಡೋದು ನಾನು. ಎಂತ ಬಜಾರಿ ಎಕ್ಸ್ಟ್ರಾ ಕಟ್ಕೊಂಡಿದ್ಯಾ? ಯಾರೇ ಬಜಾರಿ? ಈ ಬಾಳೆ ನನ್ಗೆ ಗೊತ್ತಿಲ್ಲ ಅಂತ ಏನೇ ಗೊತ್ತಿಲ್ಲ. ಚಪ್ಪಲಿ ತಗೊಂಡು ಮಕ್ಕಳಿಗೆ ಬೇಗನೆ ಮನೆ ಹೋಗಿ ನೋಡ್ಕೊಂಡು ಸುಮ್ಮನೆ ಇರ್ತೀಯಲ್ಲ ದಿನಪ್ಪ ಗಂಡಸ. ನಾಚಿಕೆ ಆಗಲ್ಲ ನಿನ್ಗೆ? ನನಗೆ ಯಾಕೆ ನಾಚ್ಕೋಬೇಕು? ನಿನ್ ಕಟ್ಕೊಂಡಾಗಿಂದ ಪಡಬಾರ್ದು ಪದ್ಧತಿ ಪಡ್ತಾ ಬದುಕ್ತಾ ಇದ್ದೀನಿ ಇಲ್ಲಿ. ಅಂದ್ರೆ ನಾನು ನಿಮಗೆ ಕಷ್ಟ ಕೊಡ್ತಾ ಇದ್ದೀನಾ? ನೋಡೆ, ನಮ್ಮಿಬ್ರಿಗೂ ಮದುವೆ ಆಗಿ 3 ತಿಂಗಳಾಯ್ತು. ನಾನು ಇನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆದ್ರೆ ನಿನಗೆ ನನ್ ಕಂಡ್ರೆ ತಾತ್ಸಾರ್ಯ. ಪ್ರೀತಿ ಅಂದ್ರೆ ಗೊತ್ತಾ ನಿಂಗೆ? ಪ್ರೀತಿಯಿಂದ ಮಾತಾಡ್ತಿದ್ದೆ, ಪ್ರೀತಿಯಿಂದ ನೋಡ್ಕೊಂಡೆ ಬಂದಿ, ನನಗೆ ಪ್ರೀತಿ ಕೊಟ್ಟಿದ್ದೀನಿ. ನನಗೆ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಗೊತ್ತಿಲ್ಲ ನಿಂಗೆ. ಆಳದವನೇ. ನಾನೇನು ಕುರುಡ ಅಲ್ಲ, ನಿನ್ನ ಕಳ್ಳಾಡೆ ಎಲ್ಲ ಗೊತ್ತಿದೆ ನನ್ಗೂನು. ಗೊತ್ತಾ? ಗೊತ್ತಿದ್ರೆ ಬಿಡು, ನನಗೇನ್ ಭಯ ಇಲ್ಲ. ನಾನು ಮಾಡ್ಬಾರ್ದೇನ್ ಮಾಡ್ತಾ ಇಲ್ಲ. ಅಕ್ಕಪಕ್ಕದ ಮಾತು ಕೇಳಿ ನಿನ್ ತಲೆ ಕೆಟ್ಟಿದೆ. ನಾನಾಗಿ ನಿನ್ ಜೊತೆ ಜೀವನ ಮಾಡ್ತಾ ಇದ್ದೀನಿ. ಬೇರೆ ಯಾವಳಾದ್ರಾಗಿದ್ರೆ ಬೇರೆನೇ ಆಗ್ತಿತ್ತು. ಮೆತ್ತಗಾದ್ರೂ ಮಾತಾಡು. ನಿನ್ ಮಾತು ಕೇಳ್ತಿದ್ರೆ ಮೆತ್ತು ಮಾತಾಡ್ಬೇಕು ಅನ್ಸಲ್ಲ. ಈ ಸೂರು ಕಿತ್ಕೊಳ್ಳೋದಕ್ಕೆ ಕಿರ್ಚ್ಬೇಕು ಅನ್ಸುತ್ತೆ. ಎಲ್ಲ ನನ್ ಕರ್ಮ. ಈ ಜಗಳ ಎಲ್ಲ ನಿಂತ್ರೆ ಸಾಕಾಗಿದೆ. ಕರ್ಮನೆ ಎಲ್ಲ ನಿನ್ ಕರ್ಮನೆ. ಈ ಮನೇಲಿ ತಿನ್ನಕ್ ಏನು ಗತಿ ಇಲ್ಲ. ನಾನು ಹೋಗಿ ಆಚೆ ತಿನ್ಕೊಂತೀನಿ. ನಿನ್ನ ಕರ್ಮ. ನೀನ್ ಏನಾದ್ರೂ ಮಾಡ್ಕೊಂಡು ಸಾಯಿ. ಬೇವರ್ಸಿ ನನ್ನ ಮಗನೇ. ಏನಯ್ಯ ಕೆಲಸ ಜೋರ? ನಮಸ್ಕಾರ ಮೇಯರ್ ಸಾಹೇಬ್ರಿಗೆ. ನಿನ್ ನಮಸ್ಕಾರ ಹಂಗಿರ್ಲಿ. ಏನ್ ಇವತ್ತು ತಪ್ಪಗಿದ್ಯಾ? ನೀನ್ ಹೇಳ್ತೇನೆ ಅದ್ರಲ್ಲೇನೋ? ಓ ಸ್ವಾಮಿ, ಹೆಂಡ್ತಿದೆ ಗಲಾಟೆ. ನೋಡ, ವಯಸ್ಸಾದ್ಮೇಲೆ ಮದ್ವೆ ಇದೆಲ್ಲ ಇದ್ದಿದ್ದೆ ಕಣ. ಅಲ್ಲ ಕಣ, ನಿನ್ಗಿರೋಳೆ ಒಬ್ಳೆ ಹೆಂಡ್ತಿ. ಏನೇಳು? ಒಬ್ಳೇ ಹೆಂಡ್ತಿ. ಅವಳು ಬಲ್ಸಕ್ಕಾಗಲ್ವಾ? ನನಗ್ ನೋಡು, 4 ಜನ ಹೆಂಡ್ತಿರು. ಹೆಂಗ್ ಮೇಂಟೈನ್ ಮಾಡ್ತೀರಿ ಗೊತ್ತಾ? ನಾನ್ ನಿಂತರ ಎಲ್ಲ ಕಷ್ಟಪಟ್ಟಿಲ್ಲ ಬಿಡಪ್ಪ. ನನ್ನ ಹೆಂಡತಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಗೌರವ ಏನೂ ಇಲ್ಲ. ಯಾವಾಗ ನೋಡಿದ್ರು ಕಿಟಕಿ ಪಕ್ಕ ನಿಂತ್ಕೊಂಡು ಹೋಗೋ ಬರೋ ಗಂಡಸರ ಸರ್ಸ ಆಡ್ತಾಳೆ. ಆ ಕರಿ ಕಾಯೇನು ಬಿಟ್ಟಿಲ್ಲ. ಅವಳು ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ ಅಷ್ಟೇನೇನಾ? ಪಾಪ ಅವಳಿಗೆ ಚಿಕ್ಕ ವಯಸ್ಸು ಬಿಡೋ. ಆ ವಯಸ್ಸಲ್ಲಿ ಅದೆಲ್ಲ ಸಹಜ. ಅದೆಲ್ಲ ಏನಿಲ್ಲ ಸ್ವಾಮಿ. ಅವಳು ನನಗೆ ಕಷ್ಟ ಕೊಡ್ಬೇಕಂತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಇತ್ತೀಚೆಗಂತೂ ಬಲೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೋಸ್ಕರ ಸರ ಬಳೆ ಓಲೆ ಎಲ್ಲ ಕೊಡ್ತೆ. ಆದ್ರೆ ಅವಳು ಹುಟ್ಟು ಕೂಡ ಬಿಡ್ಲಿಲ್ಲ. ಅಂದಾಗೆ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಏನ್ ವಿಷಯ ಅದು? ಹೇಳ ಬೇಗ. ನನಗೆ ಅವಳ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ.
ಮತ್ ಯಾಕೆ ಅವಳನ್ನ ಮದ್ವೆ ಇದೆ? ಎಲ್ಲ ನಮ್ಮ ಅಕ್ಕ ಮಾಡಿದ್ದು. ವಯಸ್ಸಾಗದ ಕಾಲಕ್ಕೆ ಆಗೋರು ಯಾರು, ವಯಸ್ಸಾಗದ ಕಾಲಕ್ಕೆ ಆಗೋರು ಯಾರು ಅಂತ ಪೀಡ್ಸದ್ಲು. ನನ್ನ ಹತ್ರನೂ ಸ್ವಲ್ಪ ಆರೋಗ್ಯ ದುಡ್ಡು ಇತ್ತು, ಕಟ್ಕೊಂಡೆ. ಒಟ್ನಲ್ಲಿ ನಿನ್ ಜೀವನ ನೀನೇ ಹಾಳು ಮಾಡ್ಕೊಂಡೆ ಬಿಡು. ನಂಗೆ ಬೇರೆ ಹೆಂಗಸ್ರ ಬಗ್ಗೆ ಏನೇನೂ ಗೊತ್ತಿಲ್ಲ, ಮಂಗಿ ಆದೆ. ಅಯ್ಯೋ 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 ಆಚೆ ಹೋದ್ರು ಕರೆಕ್ಟೆ, ಮನೇಲಿ ಇದ್ರು ಕರೆಕ್ಟೆ, ಒಟ್ಟಲ್ಲಿ ನಂಗೆ ನೆಮ್ಮದಿ ಅನ್ನೋದೇ ಇಲ್ವಾ? ಸಾಹೇಬ್ರೆ, ಇವಳ ಮನೆಯಿಂದ ಆಸೆ ಹಾಕೋದು ಹೆಂಗೆ? ನಿನ್ ತಲೆ ಏನಾದ್ರು ಕೆಟ್ಟಿದ್ದೇನೋ? ನನಗೆ ನೆಮ್ಮದಿ ಬೇಕು, ಶಾಂತಿ ಬೇಕು. ಈ ಜಗಳ ಕೂಗಾಟ ಎಲ್ಲ ನನ್ನಿಂದ ಆಗಲ್ಲ. ನಮಸ್ಕಾರ ಮೇಯರ್ ಸಾಹೇಬ್ರಿಗೆ. ಓ ನಮಸ್ಕಾರ ನಮ್ಮ. ಹೆಂಡತಿ ಸಕ್ಕತ್ತಾಗಿದ್ದಾಳ ಕಣ. ಏನ್ ಚೆನ್ನಾಗಿದ್ದಾಳೋ ಏನೋ, ಗೂಬೆ ಮುಂಡೆ. ನೀನ್ ಮುಡಿದ್ರೆ ಇವು ಎಷ್ಟು ಚೆನ್ನಾಗಿದೆ ಗೊತ್ತೇನೆ? ನಿಮ್ಮನೆ ನನ್ನ ಹೂವಿನ ಗಿಡಗಳು ಇರ್ಬೇಕು ಅಲ್ವಾ? ನೋಡಿದ್ರೆ ಹೆಂಗಾಡ್ತಾಳೆ ಅವಳು. ಮಾತ್ ಸ್ವಲ್ಪ ಹೊರಟಷ್ಟೇ ಕಣೋ, ಆದ್ರೆ ನೋಡು ಇದ್ದಿದ್ ಬೊಂಬೆ ತರ ಇದ್ದಾಳೆ. ಈ ಎಮ್ಮೆ ಚರ್ಮ ಸರಿಯಾಗಿ ಬಡ್ದಾಗ್ಲೇ ಅದ ಬರೋದು. ಸರಿ ಕಣ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಬಾಚಿನ ಜಾತ್ರೆ ಸುತ್ತಾಡ್ಕೊಂಡ್ ಬರೋಣ ಬಾ. ನನ್ ಮುದ್ದು ನಕ್ಷತ್ರ ಚಿನ್ನ, ನೀನು ಜಾತ್ರೆ ಸುತ್ತಾಡ್ಕೊಂಡ್ ಬಂದ್ ನೈಟು ಚಂದ್ರನಾಗೆ ನೀ ಪಕ್ಕ ಬರ್ತೀನಿ ಬಂಗಾರ. ಈ ಗಂಡಸರಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಮೈ ಮೇಲೆನೆ ಬಂದ್ಬಿಡ್ತಾರೆ. ಛೀ. ಅಯ್ಯ ಅಯ್ಯ ಮಾಯಗತಿ ಮುಂದೆ ಏನ್ ಸೇಸಿದ್ದೆ ಅವನ ಮಗ ತಿಳೇ ಕೊಡ್ತಾರೆ ಇವೆ ನೋಡ್ಕೊಂಡು. ಅಯ್ಯೋ ಏಯ್, ತಂಗಾಳಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಗಾಡಿ ಸ್ಟೋನಿಗೆ ಬಂದ್ರಾ? ಯಾಕೆ ಬೇಜಾರ ದೊಡ್ಡ ಕಾಣ್ತಿದ್ಯಾ? ಇಲ್ಲಪ್ಪ, ನಂಗೆ ಬೇಜಾರು. ಇನ್ನ ಈ ಕೂದಲು ರೇಷ್ಮೆ ಎಂತಿದೆ. ಪ್ರಿಯೆ, ಪ್ರೇಯಸಿ, ನಲ್ಲೆ ಏನಂತ ಕರೀಲಿ ನಿನ್ನ? ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೇನೆ. ಬಾ ಪ್ರಿಯೆ, ಹತ್ತಿರ ಬಾ. ನನ್ಗೆ ನಿಮ್ ಜೊತೆ ಪ್ರೀತಿಯಿಂದ ಮಾತಾಡ್ಸಕ್ ಇಷ್ಟ, ಆದ್ರೆ ಈ ತರ ಎಲ್ಲ ಹತ್ರ ಬರಕ್ ಇಷ್ಟ ಆಗಲ್ಲ. ಅಂದ್ರೆ ನಿನ್ನ ಪ್ರೀತಿಸ್ತಾ ಇಲ್ವಾ? ನಿನ್ನ ಹೃದಯನ ಬೇರೆ ಅರ್ಪಿಸ್ಬಿಟ್ಟಿದ್ಯಾ? ಹೌದು, ತಗೋ ಇಲ್ಲಿಂದ. ಇಲ್ಲ, ನಾನು ಹೋಗಲ್ಲ. ನನ್ನ ಪ್ರೀತಿಯನ್ನು ನಾನೇ ಮಾಡು. ಅಯ್ಯೋ
ಸ್ವಾಭಿಮಾನದಲ್ಲಿ ಸಾಕು ಸಂಯಮ ಬಲ್ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ ಸ್ವಾಭಿಮಾನದಲ್ಲಿ ಸಾಕು ಸಂಯಮ ಬಲ್ ಹೊರಗೆ ಸಾಧನೆ ಒಳಗೆ ವೇದನೆ ಅಯ್ಯೋ ಎಷ್ಟಾದ್ರೂ ಆಚರಣೆ ಇದ್ರಲ್ಲ, ಬನ್ನಿ ಒಳಗೆ. ಏಯ್, ಏನ್ ಬೇಕು ನಿಮ್ಗೆ? ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಕೇಸರಿ ಬಾತ್. ನೋಡೆ, ನೀ ಏನು ಹೇಳ್ತೀಯೋ ಅದನ್ನೆಲ್ಲ ಕೇಳ್ತೀನಿ. ನಿನ್ಗೆ ಏನ್ ಬೇಕು? ಹೌದಾ? ಮೊದ್ಲಿಂದ ಆಚೆ ಹೋಗು. ಅಯ್ಯೋ ದೇವ್ರೆ, ಎಂತ ಕಾಲ ಬಂತಪ್ಪ. ಏನ್ ಅನ್ಕೊಂಡ್ತಿದ್ರ ನೀವೆಲ್ಲ ನನ್ನ ಗಂಡ ನನ್ನ ಬಿಟ್ಟೋದ್ರೆ ಮೂಲೆ ಕೂತ್ಕೊಂಡು ಅಳ್ತಾ ಇರ್ತೀನಿ ಅನ್ಕೊಂಡ್ತಿದ್ದೀರಾ? ಏಯ್, ಏನೋ ಬೇಕು ನಿನ್ಗೆ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್ ಏನ್ ಬೇಕು ಹೇಳು? ನಂಗೆ ನೀನಂದ್ರೆ ಇಷ್ಟ, ನಿನ್ಗೋಸ್ಕರ ಸಾಯ್ತಾ ಇದ್ದೀನಿ. ಇದನ್ನೇನ್ ಹೋಟ್ಲು ಅನ್ಕೊಂಡಿದ್ದೀರಾ ಇಲ್ಲ ಉಚ್ಚಾಸ್ಪತ್ರೆ ಅನ್ಕೊಂಡಿದ್ದೀರಾ ನೀವೆಲ್ಲ? ಇದು ಹೋಟ್ಲೆ, ಇಷ್ಟ ಬಂದ ತಿಲ್ಲ ಕೂತ್ಕೊಳ್ತೀವಿ. ನೋಡ್ರೋ, ನನ್ ಗಂಡ ನನ್ನ ಬಿಟ್ಟೋಗಿ 4 ತಿಂಗಳಾಯ್ತು. ಇದುವರೆಗೂ ನಾನು ಯಾವ ನಾಯಿನೂ ಕಣ್ಣೆತ್ ನೋಡಿಲ್ಲ, ನೋಡೋದು ಇಲ್ಲ. ಅವನ್ನ ಈಗ ಹಾಗೆ ಪ್ರೀತಿಸ್ತಿದ್ನೋ ಈಗಲೂ ಅಷ್ಟೇ ಪ್ರೀತಿಸ್ತಿದ್ದೀನಿ. ಅವನ ಮೇಲೆ ಆಣೆಗೋನು. ಈ ಹುಚ್ಚಾಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನಡಿರೋ ಪಶ್ಚಾಚೆ ಬೀದಿ ನಾಯಿಗಳ, ನಡಿರೋ ಪಶ್ಚಾಚೆ. ಯಾಕೆ ಬರ್ತೀರ? ನಡಿರೋ ಆಚೆ. ಇವೊಂದೊಂದು ಕರ್ಮ. ಯಾರು ಹೇಳು ನೋಡೋಣ? ಈ ಪುಟ್ ಕೈ ಯಾರ್ದಿರುತ್ತೆ ಪುಟ್ಟ? ಟೀ ಕುಡಿದ್ಯಾ? ಕಡಿ. ತಗೋ ಪುಟ್ಟ. ಬಿಸಿ ಇದೆಯೋ ಪುಟ್ಟ? ಏನೋ ಇದು ಗಾಯ? ಇದು ಆ ಕುಮಾರ ಮಾಡಿದ್ದು ಅಕ್ಕ. ಅವನು ನಿನ್ ಬಗ್ಗೆ ಕೆಟ್ಟದಾಗ ಏನೇನೋ ಹೇಳ್ತಿದ್ದ ಅಕ್ಕ. ಅದೆಲ್ಲ ಬರುತ್ತೆ ಹೇಳ. ನಾಲ್ಗೆ ಸೇ ಬಿಡ್ತೀನಿ ನಿಂದು. ಹಂಗೆಲ್ಲ ಮಾತಾಡ್ಬಾರ್ದು ಪುಟ್ಟ ನೀನು. ಮತ್ತೆ ನಿನ್ ಗಂಡ ನಿನ್ನ ಬಿಟ್ಟೋದ್ರೆ ಅವನ್ಗೇನ್ ತೊಂದ್ರೆ? ಅವ್ರಿಗೆಲ್ಲ ಬುದ್ಧಿ ಇಲ್ಲ ಪುಟ್ಟಿ. ಅವ್ರು ಮಾತಾಡೋದೇ ಹಂಗೆ. ನೀನು ಹಂಗೆಲ್ಲ ಮಾತಾಡ್ಬಾರ್ದಾಯ್ತಾ? ಛೀ. ಈ ಹೋಟ್ಲಲ್ಲಿ ಸಪ್ಲೈ ಮಾಡೋರು ಯಾರು ಇಲ್ವಾ? ಹಾ, ದೆವ್ವ ಭೂತ ಪಿಶಾಚಿ ಬಂದು ಸರ್ವ್ ಮಾಡುತ್ತೆ. ಮೇಯರ್ ಅಂತೆ, ಮೇಯರ್. ಊರಲ್ಲಿ ಆಗ್ಬಾರ್ದೆಲ್ಲ ಆಗ್ತಿದೆ. ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಈ ಊರಲ್ಲಿ ನೀತಿ ನಿಯಮ ಅನ್ನೋದೇ ಇಲ್ಲ. ಎಲ್ಲ ಹಾಳಾಗ್ ಹೋಗಿದೆ. ಓ, ಅಕ್ಕ ಹೇಳ್ತಿರೋದೆಲ್ಲ ನಿಜ. ಅಕ್ಕನ ಬಗ್ಗೆ ಯಾರ್ಯಾರೋ ಏನೇನೋ ಕೆಟ್ಟದಾಗ ಹೇಳ್ತಿದ್ದಾರೆ. ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ರಿಪೇರಿ ಮಾಡ್ಬಿಟ್ಟನೆ ಇಲ್ಲಿ ಬಂದು ಕೂತಿರೋದು. ಹೌದಾ? ಹೌದು. ನಿಮ್ ಕೆಲಸ ನೀವು ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಆ ಮಗು ತುಂಬಾ ಚುರುಕಾಗಿತ್ತು. ನೀನೇ ಮುದ್ದು ಮಾಡಲ್ಲ, ಹಾಳು ಮಾಡ್ಬಿಟ್ಟಿದ್ಯಾ. ಹಾ, ಕಂಡೋರ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಿಮ್ಗೆಲ್ಲರೂ ಬೇಕು ಬಿಡಿ. ತುಂಬು ಹರೆಯದ ಬೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ. ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ. ಏಕೆ ಸುಮ್ಮನೆ ಆತ್ಮವಂಚನೆ ನಿನ್ನ ಪತಿ ನಾನೇ. ನಿನ್ನ ಸೌಂದರ್ಯ ಹಾಳಾಗ್ತಿರೋದು ನನ್ನ ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಚಿನ್ನ. ಛೀ, ನೀನು ಕಚಡ ಬೀದಿ ನಾಯಿನೇನಾ? ನನಗೆ ಯಾವಾಗ್ಲೂ ನಿಂದೇ ಚಿಂತೆ. ನೀನೇ ನನ್ನ ಜೀವ. ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ವಯಸ್ಸಿನ 4 ಜನ ಹೆಣ್ಮಕ್ಳಿದ್ದಾರೆ. ಆದ್ರೆ ಏನಂತೆ ಚಿನ್ನ, ನಿನ್ ಗಂಡ ಅಂತೂ ಮತ್ತೆ ವಾಪಸ್ ಬರಲಿಲ್ಲ. ಸಾಕು, ಅದ್ಯಾಕ್ ಮಾತಾಡ್ಬೇಡ ನೀನು. ಚಿಂತೆ ಕಣೆ. ಹೌದಾ? ಎಲ್ಲಿಂದ ಬಂದಿದ್ದಾರಂತೆ? ಏನು ಗಲಾಟೆ?
ನಿಮ್ಮ ಹೊಟ್ಟೆನು ತಣ್ಣಗಿರ್ಲಿ. ತಗೊಳ್ಳಿ. ಅಕ್ಕ 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 ಗೊಂಬೆ ಆಡ್ಸೋರು ಬಂದಿದ್ದಾರಂತೆ. ಇಲ್ಲಿ ಇದಾರಲ್ಲ ಪುಟ್ಟ. ಐ ಇಲ್ಲೇ ಇದ್ದಾರಾ? ಓಯ್, ನಿಮ್ಗೇನ ಕೆಲಸ ಇಲ್ಲಿ? ನಾವೇ ನಿಮ್ ದಾರಿಗೆ ಅಡ್ಡ ಬಂದಿಲ್ಲ. ನಿಮ್ ಕೆಲಸ ನೀವು ಮುಂದುವರ್ಸ್ಕೊಳ್ಳಿ. ನಮ್ಮ ಪಾಡೋದ್ ನಾವು ಸುಮ್ಮನೆ ನಿಂತ್ಕೋತೀವಿ ಇಲ್ಲಿ. ಪಾಪುಟ ಗೊಂಬೆ ಆಡ್ಸೋರು ಬಂದಿದ್ದಾರಂತೆ. ಗೊಂಬೆ ಆಟ ನೋಡಕ್ ಹೋಗೋಣ. ಗೊಂಬೆ ಆಟ ನಮ್ಮ ದೇವ್ರಿಗೆ ನಾನು ನೋಡೇ ಇಲ್ಲ. ಇನ್ನೊಂದ್ ತಗೊಂಡು ದೇವಸ್ಥಾನ ಇಂಟರ್ವ್ಯೂ ಕೊಡಿಟ್ ಹಾಕೋದಾ? ಗೊಂಬೆ ಆಟ ಬಂದಿದ್ದಾರಂತೆ. ಬಾರೆ ಹೋಗೋಣ. ಏ ಆ ಬಿತ್ರಿ ಹೋಟೆಲ್ ಹತ್ರ ಬಂದ್ರೆ ಗೊಂಬೆ ಆಡ್ಸೋರು ಬಂದಿದ್ದಾರಂತೆ. ನೋಡಕ್ ಹೋಗೋಣ. ಬೇರೆ ಏನಾದ್ರು ಕೊಡ್ಲಾ? ಬೇಡ ತಾಯಿ, ಸಾಕು. ಸರಿ ಸರಿ. ಅಕ್ಕ 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 ಗೊಂಬೆ ಆಡ್ಸೋ ಧ್ವನಿ ನಿನ್ ಗಂಡನ ಧ್ವನಿ ಇದ್ದಂಗಿದೆ ಅಲ್ವಾ? ಏ ಸುಮ್ನಿರ ಪುಟ್ಟ, ಅವನೇ ಫೀಲ್ ಬರ್ತಾನೆ. ಅವನ್ ಧ್ವನಿ ಸಕ್ಕರೆ ಪಾಕದಂಗಿದೆ. ಸರಿ ಅಕ್ಕ, ನಾನು ಮುಂದೆ ಕುತ್ಕೊಂಡು ನೋಡ್ತೀನಿ. ಟೀ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡಿಲ್ಲ ಬಿದ್ದಿರ್ತೀರೋ ಇಲ್ಲ ಗೊಂಬಾಟ ಶುರು ಮಾಡ್ತಿರೋ? ಬೇಗ ಹೇಳಿ, ಮನೇಲಿ ಕೆಲಸ ಇದೆ. ಓ, ಊರಿನ ಜನರೆಲ್ಲ ಇಲ್ಲೇ ಬಂದಿರೋ ಆಗಿದೆ. ತಾಯಿ, ಇದು ನಿಮ್ದೇ ಹೋಟ್ಲು. ನಿಮ್ಮ ಅಭ್ಯಂತರ ಏನಿಲ್ಲ ಅಂದ್ರೆ ಇಲ್ಲೇ ಗೊಂಬೆ ಆಡ್ಸ್ಬೋದೇ? ಇಲ್ಲೇ ಗೊಂಬೆ ಆಡಿಸ್ತೀರಾ? ಏನ್ ಕತೆ? ಆ ಕತೆ ನೀನ್ ಯಾವ ಕಥೆನಾದ್ರೂ ಹೇಳ್ಕೋ. ಅದ್ ನಮ್ ಸರ್ಕಾರಕ್ಕೆ ಟೀಕೆ ಮಾಡೋದಾಗ್ಲಿ ಪ್ರಶ್ನೆ ಮಾಡೋದಾಗ್ಲಿ ಏನಾದ್ರು ಮಾಡಿದ್ರೆ ಸೀದಾ ಕರ್ಕೊಂಡು ನಿನ್ ಜೈಲ್ಗೆ ಹಾಕ್ಸ್ತೀರ ಅಷ್ಟೇ. ಆಯ್ತು ಸ್ವಾಮಿ, ಮನುಷ್ಯರ ನಡವಳಿಕೆ ಭಾವನೆಗಳು ತಕ್ಕಂತೆ ಒಂದು ಕತೆ ಹೇಳ್ತೀನಿ. ಕತೆ ಮುಖ್ಯ ಅಲ್ಲ, ಅದರಲ್ಲಿರೋ ರೀತಿ ಮುಖ್ಯ. ಅಲ್ಲ ಸ್ವಾಮಿ, ಕತೆ ಹೇಳೋದು ಅವ್ರ ಇಷ್ಟ ಬಂದಿದ್ ಕತೆ ಅಂತಾರೆ. ನಿಮ್ಗೇನು ಅಲ್ವೇನ್ರೆ? ಅವರು ಕಲಾವಿದರು, ಹಂಗೆಲ್ಲ ಕಟ್ಟಾಕ್ಬಾರ್ದು. ಅವ್ರೇನ್ ಕಳ್ರಲ್ಲ. ಅವ್ರೇನು ಇಲ್ದರಂತ ಹೇಳ್ತಾರೆ, ನಿಮ್ ಮಾಡಿರೋದೇ ಹೇಳೋದು. ಅದ್ರಲ್ಲೇ ಯಾರು ಫ್ರೀಡಮ್ ಕಿತ್ಕೊಳಂಗಿಲ್ಲ. ಇರ್ಲಿ ಸ್ವಾಮಿ, ಅವರು ಹೇಳೋದು ಹೇಳ್ತಾರೆ, ನಾವು ಮಾಡೋದು ಮಾಡೋಣ. ಈಗ ಆಟ ಶುರು ಮಾಡೋಣ. ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲಿ ಅಣ್ಣಾಗಿ ಉದುರಿದೋರ ಕಥೆಯನ್ನು ಹೇಳ್ತೀನಿ, ಸಾರಿ ಸಾರಿ ಹೇಳ್ತೀನಿ, ಕಿವಿಗೊಟ್ಟು ಕೇಳಿರಣ್ಣ. ನೋವಿನ ರಾಗವನ್ನು ಕಿವಿಗೊಟ್ಟು ಕೇಳಿರಣ್ಣ, ನೋವಿನ ರಾಗವನ್ನು. ತನ್ನನ್ನಿ ತಾನೋ ತನ್ನ ನಾನಿ ತಾನೋ ತಂದನ್ನಿ ತಾನೋ ತನ್ನ ನಾನಿ ತಾನೋ. ಕೋಲಾರ ಎಂಬ ಊರಲ್ಲಿ ಕೆಂಪು ಕಣಿಗಾಳೆ ಗಿಡಗಳು, ಗಿಡಗಳ ನಡುವಿನಲ್ಲಿ ಗುಡ್ಡೊಂದು ಕಾಣುತ್ತಿತ್ತು. ತನ್ನನ್ನಿ ತಾನೋ ತನ್ನ ನಾನಿ ತಾನೋ ತನ್ನನ್ನಿ ತಾನೋ ತನ್ನ ನಾನಿ ತಾನೋ. ಆ ಪುಟ್ಟ ಗುಡಿಸಲಲ್ಲಿ ಸಾಧು ಪ್ರಾಣಿ ಮುದಿಗಂಡನಿಂದ
ಏನಾಯ್ತು ನಿನ್ನ ಪಾಡು ಹೀಗಾಯ್ತೆ ಅಯ್ಯೋ ಪತಿಯೇ ಏನಾಯ್ತು ನಿನ್ನ ಪಾಡು ಹೀಗಾಯ್ತೆ ಮುದುಕ ನೀನಾದೆ ಚದುರೆ ಹವಳಾದಳು ಮುದುಕ ನೀನಾದೆ ಚದುರೆ ಹವಳಾದಳು ಬೀಡಾಡಿ ನಾಯಿಗಳು ಮನೆ ಸುತ್ತ ತಿರುಗುವರು ಬೇಟೆಯಾಡುತ್ತ ಅವಳ ಹಾಳು ಗೆಡಗುವರು ಅಯ್ಯೋ ಪತಿಯೇ ಏನಾಯ್ತು ನಿನ್ನ ಪಾಡು ಹೀಗಾಯ್ತೆ ಅಯ್ಯೋ ಪತಿಯೇ ಏನಾಯ್ತು ನಿನ್ನ ಪಾಡು ಹೀಗಾಯ್ತೆ. ಸುಮ್ನೆ ಹೇಳ್ತಾ ಇದ್ಯಾ? ಅಯ್ಯ ಬಿಡಿ, ಮಾತು ಮುಂಚೆ ಅವಳೆ ಯಾವತ್ತು ನಂಬಾರ್ದು. ಅವ್ರ ಅಳದೆ ಅವ್ರು ದುಡ್ಡು ಮುಚ್ಚಿಟ್ಕೊಳಕ್ಕೆ. ರೀ ನೀವೆಲ್ಲರೂ ಸುಮ್ಮನೆ ಇರ್ರಿ. ರೀ ನೀವು ಕಥೆ ಮುಂದುವರಿಸ್ರಿ. ಯಾಕಕ್ಕ ಅಳ್ತಿದ್ಯಾ? ಇಲ್ಲ ಪುಟ್ಟ, ಏನೋ ನೆನಪಾಯ್ತು, ಅಳು ಬಂತು. ಕಷ್ಟಗಳನ್ನ ಅನುಭವಿಸಿ ಹೃದಯ ಕಳ್ಕೊಂಡವ್ರಿಗೆ ಗೊತ್ತು ಅದ್ರ ನೋವು ಏನು ಅಂತ. ಆಯ್ತು ಆಯ್ತು, ಕತೆ ಕೇಳಿ, ಇನ್ನು ಮುಂದೆ ಇದೆ. ಅವತ್ತು ಊರಲ್ಲಿ ಜಾತ್ರೆ ಸಂಭ್ರಮ. ಆ ಸಂಭ್ರಮದಲ್ಲಿ ಅವಳ ಬಿಂದಿಗಾರ ಮನೆಗೆ ಬಂದ. ನನ್ನ ಮುದ್ದು ಚಿನ್ನು, ನಿನ್ನ ಜೊತೆ ಊಟ ಮಾಡಿ ಇಡೀ ರಾತ್ರಿ ಎಲ್ಲ ನಿನ್ನ ಜೊತೆ ಕಾಲ ಕಳಿಬೇಕಂತಿದ್ದೆ. ನನ್ ಗಂಡ ಬಂದ್ರೆ ಏನ್ ಮಾಡೋದು? ಅವನ್ನ ಕೊಂದಾಕ್ತೀನಿ. ನಿಜವಾಗ್ಲೂ ಅವಳ ಕೊಂದಾಕ್ತೀಯಾ? ನಿನ್ನ ಮೇಲೆ ಆಣೆ, ನಿನ್ನ ಪಡೆಯಲು ಅಡ್ಡ ಬಂದೆ ಅವನ ಕೊಂದು ನದಿಗೆ ಸೇತೇನೆ. ಅಲ್ಲೆಲ್ಲೋ ರಸ್ತೆಯಲ್ಲಿ ನಿನ್ ಗಂಡ ಬರ್ತಿರ್ಬೇಕು, ಅದಕ್ಕೆ ಕೊಲ್ಲೋಕ್ ಸಂಚಾಗ್ತಾ ಇದ್ದಾರೆ. ನನ್ ಗಂಡನ ಅವನ್ ಬರಲ್ಲ ಬಿಡಿ. ಅಂದ್ರೆ ಅವ್ನು ಬರೋದೇ ಇಲ್ವೇ? ನನ್ ಗಂಡ ನನ್ನ ಬಿಟ್ಟೋಗಿ 4 ತಿಂಗಳಾಯ್ತು. ಈ ಬೀದಿ ನಾಯಿಗಳಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ನನ್ಗೆ. ನಾನೊಬ್ಳು ಚಿಕ್ಕಿಲಿದ್ ಪರದೇಸಿ ಹೆಂಗ್ಸು. ಪಾಪ, ನಿಮಗಿಂತ ಸ್ಥಿತಿ ಬರಬಾರ್ದಿತ್ತು. ನನ್ ಗಂಡನ ನಾನು ಎಷ್ಟು ಪ್ರೀತಿಸ್ತಿದ್ದ ಗೊತ್ತಾ? ಎಲ್ಲ ಸುಳ್ಳು, ಸುಮ್ಮಿರ್ರಿ. ಅಂದ್ರೆ ಅಂದ್ರೆ ನಿಮ್ಗೇನು? ಅದೆಲ್ಲ ಏನಿಲ್ಲ, ಈ ಜಗಳಗಳೆಲ್ಲ ನಮಗೆ ವಸ್ತು ನೋಡಿ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಹಾಗಾದ ಹಾಗಂದೆ. ನನ್ ಗಂಡ ನನ್ನ ಬಿಟ್ಟೋದಾಗಿಂದ ನಾನು ಅವನಿಗೋಸ್ಕರ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಕಾಯ್ತಾ ಇದ್ದೀನಿ. ಎಂತ ಪೆದ್ದ ನಿಮ್ ಗಂಡ, ನಿಮ್ಮಂತ ಪ್ರೀತಿ ಚವೆ ಬಿಟ್ಟು ಹೋಗಿದ್ದಾನೆ. ಪಾಪಿ ನನ್ ಮಗ ಅವನು. ಬಾಯ್ ಮುಚ್ಚ್ರಿ ಸಾಕು. ಪಾಪಿ ಅಂದ್ರೆ ಪಾಪಿ. ನನ್ ಗಂಡ ಬೇಕು, ನೀವೇ ಇಲ್ಲ ಇಲ್ಲ ತಾಯಿ, ತಪ್ಪಾಯ್ತು. ಅದು ನಮ್ಮ ಬಳಿ ನಿಮ್ ತರನೇ ಒಬ್ಳು ಹೆಂಗಸಿದ್ದು. ಅವಳು ಯಾವಾಗ್ಲೂ ಗಂಡನೆದುರಿಗೇನೆ ಬೇರೆ ಗಂಡಸರಂತೆ ಸರಸಾಡ್ತಿದ್ಲು. ಅದು ಒಂದೇ ಕಿಟಕಿಲಿ ಅವ್ಯವಹಾರ ಬೇರೆ ನಡೆಸ್ತಿದ್ಲು. ಅವಳಿಗೆ ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತಾನೇ ಗೊತ್ತಿರ್ಲಿಲ್ಲ. ಪಾಪ ಅವಳ ಗಂಡನು ಬಾ ಚಪ್ಪಲಿ ಒಲೆ ಬಡಪಾಯಿ. ನೀವ್
ನಮ್ಗೆ ಗೊತ್ತಾಗಬೇಕಾ ತಾಯಿ? ನೋಡಿ, ಏನಾದ್ರೂ ಹೇಳಂಗಿದ್ರೆ ನೇರವಾಗಿ ಹೇಳಿ. ಈ ತರ ಸುದ್ದಿ ಬಳಸಿಲ್ಲ ಮಾತಾಡ್ಬೇಡಿ. ನಿಮ್ ಗಂಡ ನಿಮ್ಮನ್ ಬಿಟ್ಟು ಹೋದಾಗೆ ನನ್ನ ಹೆಂಡತಿ ನನ್ ಬಿಟ್ಟು ಹೊರಟೋದು ಅಂತ ಹೆಂಗಸ ಸಿಕ್ಕಿದ್ರೆ ಕುತ್ಕೆ ಸಾಯಿಸ್ಬಿಡ್ಬೇಕು. ಅವಳು ಯಾವಾಗ್ಲೂ ಕನ್ಸಿನ ಲೋಕದಲ್ಲೇ ಹೇಳ್ತಾ ಇದ್ಲು. ನನಗೂ ಏನು ಗೊತ್ತಾಗ್ತಿರ್ಲಿಲ್ಲ. ಯಾವಾಗ್ಲೂ ಜಗಳ ಆಡೋಳು. ಒಂದ್ ದಿವಸ ನನ್ನ ಬಿಟ್ಟು ಹೊರಟೋದು. ಓ, ಅವಾಗ ನೀವು ಬೀದಿ ಪಾಲಾದ್ರ? ಇವಾಗ ಏನ್ ಮಾಡ್ತಿದ್ದೀರಾ? ನಾನು ಅವಳನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಅವಳನ್ನ ಕರ್ಕೊಂಡ್ಬಂದು ಬಾಳೆ ಮಾಡೋಣ ಅಂತ ಆಸೆ. ಈ ವಯಸ್ಸಲ್ಲಿ ಯಾಕನೆ ಹೋಟೆಲ್ಲು ಅಲ್ಲಿ ಇಲ್ಲಿ ಅಂತ ಅಲಿತಾರೆ, ನೀವೇ ಹೇಳಿ. ಅಯ್ಯೋ, ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದು ಕೊಡ್ತೀನಿ. ಇಂಥ ಕಾಫಿ ಕುಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ನೀವು ಒಂಟಿ, ನಾನು ಒಂಟಿ. ನೀವು, ನಾನು, ನಾನು ಅದು. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ತಲೆಗೆ ಕೆಟ್ಟಿದ್ಯಾ ನಿಮ್ಗೆ? ಹಂಗೆಲ್ಲ ಮಾತಾಡ್ಬೇಡಿ ನೀವು. ನನ್ನ ಸರ್ವಸ್ವ ಪೂರ್ತಿ ನನ್ನ ಗಂಡನ್ಗೆ ವಹಿಸ್ಬಿಟ್ಟಿದ್ದೀನಿ. ನನ್ನ ಹೃದಯ ಪೂರ್ತಿ ನನ್ನ ಗಂಡನ್ಗೆ ಮುಡಿಪಾಗಿಟ್ಟಿದ್ದೀನಿ. ಅವನು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವನೇ ನನ್ನ ಸರ್ವಸ್ವ. ಪತಿವ್ರತೆ ತರ ಮಾತಾಡ್ತಾ ಇದ್ದೀರಾ? ಹುಚ್ಚು ತರ ಮಾತಾಡ್ತಾ ಇದ್ದೀರಾ? ನನಗೆ ನನ್ನ ಹೆಂಡತಿ ಅಂದ್ರೆ ಪ್ರಾಣ. ಅವಳು ನನ್ನ ಧರ್ಮಪತ್ನಿ. ನನಗೂ ನನ್ನ ಗಂಡ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಸಲ ಹೇಳೋದು ನಿಮ್ಗೆ? ಅವರಿಬ್ರು ಚುಚ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ತಿದ್ದಾರೆ. ಬಿಡಿ ಎಲ್ಲ ರಕ್ತ ಆಗಿದೆ, ಅವ್ರ ಬಟ್ಟೆ ಎಲ್ಲ ರಕ್ತ ಆಗೋಗಿದೆ. ನಂಗೆ ಭಯ ಆಗೋಯ್ತು, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಎಂತ ಜನ ಇವರು! ಏನಾಗಿ ನೋಡ್ಕೊಂಡ್ ಬರ್ತಿದ್ದೀರಿ? ಅಯ್ಯೋ ಅಯ್ಯೋ, ನೀವೇ ಹೋಗ್ತೀರಾ? ಸುಮ್ಮನೆ ಇದಕ್ಕೆಲ್ಲ ನಾನೇ ಸರಿಯಾಗಿ ಪಾಠ ಕಲಿಸ್ತೀನಿ ಅವ್ರಿಗೆ. ಬಾರೆ, ಮಾನೇ ಮಾಡ್ತೀನಿ ಅವ್ರಿಗೆ. ಬಾರೆ, ಮಾಡ್ತೀನಿ, ಬಾರೆ, ಬಾ. ಮಾಡ್ಕೊಳ್ಳಿ.
ಇರೋ ಜಾಗ ಅಲ್ಲ ಇದು. ನೀವ್ ಇಲ್ಲಿಂದ ಫಸ್ಟ್ ಹೊರಟ್ಬಿಡಿ. ಇದು ಕಾನ್ಫರೆನ್ಸ್ ಇರೋ ಜಾಗ. ಮೊದಲು ಇಲ್ಲಿಂದ ಫಸ್ಟ್ ಹೊರಟೋಗ್ಬಿಡಿ. ಇದು ಹಾದ್ರಿಗಿತ್ತಿ ಮನೆ. ಪಾಪ ಗಂಡನ ಜೊತೆ ಜಗಳ ಮಾಡ್ಕೊಂಡು ಗಂಡನ ಮನೆಯಿಂದ ಓಡಿಸ್ಬಿಟ್ಲು. ಅಯ್ಯೋ ಪಾಪ ಕಣೆ ಅವನು. ಮುಚ್ಚಿ ಬಾಯಿ ಸಾಕು. ಆಗ್ಲಿಲ್ಲ ನೋಡ್ತಾ ಇದ್ದೀರಿ, ಎಷ್ಟು ಮಾತಾಡ್ತಾ ಇದ್ದೀರಾ? ಓ ನಿಮ್ಮನ್ನು ಕೂಡ ಬುಟ್ಟಿಗೆ ಹಾಕೊಂಡ್ಬಿಟ್ಲಾ ಬಿತ್ರಿ? ಓ ನಿಮ್ಮನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಲಾ? ಎಷ್ಟು ಬೇಗ ನಿಮ್ಮನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಎಲ್ಲೋ ಪಕ್ಕ ಮುತ್ಕೊಟ್ಬಿಟ್ಟು ಸ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕಣ್ರೆ. ಅವಳೆಲ್ಲ ತಪ್ಪಿಸ್ಕೊಂಡು ನೋಡೇ ಬಿಡ್ತೀನಿ ಬರ್ಲಿ. ನಿಮ್ಮ ಈ ಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಸಂಕಟ ಅನಿಸ್ತಾ ಇದೆ. ಇಡೀ ಊರೇ ನನ್ನ ವಿರುದ್ಧ ತಿರುಗಿ ನಿಂತ್ರು, ನನ್ನ ಸಾಯಿಸಿದ್ರು. ನಾನ್ ಮುಖ್ಯ ಆಗೋವರೆಗೂ ಸತ್ಯಕ್ಕಾಗೆ ಹೋರಾಡ್ತೀನಿ. ತಪ್ಪದಾರಿ ಮಾತ್ರ ಹಿಡಿಯಲ್ಲ. ಮನುಷ್ಯ ನೀವೆಲ್ಲ ದೆವ್ವಗಳು, ಪಿಶಾಚಿಗಳು. ಸರಿ, ನಾವು ಹೊರಡ್ತೀವಿ. ನಿಮ್ಮನ್ನ ಯಾಕೋ ಕಳ್ಸ್ಕೊಡಕ್ ಮನ್ಸಾಗ್ತಿಲ್ಲ ನನ್ಗೆ. ನಿಮ್ಗೆ ನಿಮ್ ಹೆಂಡತಿ ಸಿಗೋಗಾಗ್ಲಿ, ನೀವು ನಿಮ್ ಹೆಂಡತಿ ಸಂತೋಷವಾಗಿರೋ ಹಾಗಾಗ್ಲಿ. ಈ ಜಗತ್ತು ತುಂಬಾ ಚಿಕ್ಕದು. ನಾನ್ ನಿಮ್ ಗಂಡ. ಅಕಸ್ಮಾತ್ ಸಿಕ್ಕಿದ್ರೆ ಏನಾದ್ರು ಹೇಳೋದಿದ್ಯಾ? ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಸರಿ, ಇನ್ನೇನಾದ್ರೂ ಹೇಳೋದಿದ್ಯಾ? ಹಾ, ಅವ್ರಿಗೆ ಎಷ್ಟೇ ವಯಸ್ಸಾಗಿದ್ರು ಪರವಾಗಿಲ್ಲ. ಅವರೇ ನನ್ ವೀರ, ಅವರೇ ನನ್ ಶೂರ, ಅವರೇ ನನ್ ರಣಧೀರ. ಎಲ್ಲ ನನ್ಗೆ ಅವರೇನೆ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿ. ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ನೋ ಅದಕ್ಕೂ ಹೆಚ್ಚಾಗಿ ನಿನ್ನ ಗಂಡನ ಪ್ರೀತಿಸ್ತಾ ಇದ್ದೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಿಮ್ ಗಂಡ ಅಷ್ಟೆಲ್ಲ ದ್ರೋಹ ಮಾಡಿದ್ರೆ ನೀವು ಕ್ಷಮಿಸ್ತೀರಾ? ನನ್ ಗಂಡನ್ ನಾನ್ ಕ್ಷಮಿಸಿ ಯಾವ್ದೋ ಕಾಲ ಆಗೋಯ್ತು. ನಿಮ್ ಗಂಡ ಈಗಲೇ ನಿಮ್ ಎದುರುಗಡೆ ಬಂದ್ರೆ ಹಂಗೆ ಕುಂಡು ಕುಪ್ಪಳಿಸ್ಬಿಡ್ತೀನಿ.
ಸಂಜೆ. ಈ ದಿನ ಸರ್ಕಾರಿ ಕಲಾ ಕಾಲೇಜು ಕನ್ನಡ ಸಂಘ ಹಾಗೂ ಸಂಸತ್ ಥಿಯೇಟರ್ ಬೆಂಗಳೂರು ಇವರ ವತಿಯಿಂದ ಪ್ರದರ್ಶನಿಸಿದ ಚಮ್ಮಾರನ ಚಾಲುಕಿ ಹೆಂಡತಿ ನಾಟಕ ಪ್ರದರ್ಶನದ ಪಾತ್ರ ಪರಿಚಯ. ವಿನ್ಯಾಸ ಮತ್ತು ನಿರ್ದೇಶನ ಪ್ರದೀಪ್ ತಿಪಟೂರು ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದಾರೆ. ಸಹ ನಿರ್ದೇಶನ ಶ್ರೀಮತಿ ಸುಗುಣಾ ನಾರಾಯಣ್ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದಾನೆ. ಪ್ರಸಾದನ ರೇಖಾ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದಾನೆ. ರಂಗಸಜ್ಜಿಕೆ ಮನೋಜ್ ಹಾಗೂ ಪ್ರೇಮ್ ರಂಗಧರ್ಮ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಟಿ ಶ್ರೀನಿವಾಸ್ ಸರ್, ನಾಗೇಂದ್ರ ಸರ್ ಹಾಗೂ ಆನಂದ್ ಸರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಿದ್ದಾನೆ. ನಮ್ಮ ನಾಟಕದ ನಿರ್ವಾಹಕರಾದ ಡಾಕ್ಟರ್ ರುದ್ರೇಶ್ ಸರ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದಾನೆ. ಸಂಸತ್ ಸದಸ್ಯರಾದ ಸಂಸತ್ ಸುರೇಶ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದಾನೆ. ಚಂದನಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಚಂದನಾ ಮೇಡಮ್, ಕವನ ಮೇಡಮ್ ಹಾಗೂ ಸಹನಾ ಮೇಡಮ್ ವಿಷದಕ್ಕಾಗಿ ಕ್ಷಮಿಸಿ. ಸಂಗೀತ ಶ್ರೀಮತಿ ತನುಷ್, ಮುನಿರಾಜು ಎಸ್, ಶಿವಗಣೇಶ್ ಢೋಲಕ್, ಸುನೀಲ್ ಕುಮಾರ್ ತಮಟೆ. ಈಗ ಪಾತ್ರ BA ಕೆಂಪು ಬಣ್ಣದ ಹೆಂಗಸು ಜಾಹ್ನವಿ ಆರ್, ದ್ವಿತೀಯ BA. ಪಾತ್ರ ಪರಿಚಯ ಮಾಡ್ತಿದ್ದಾಗ ಸ್ವಲ್ಪ ಮುಂದೆ ಬಂದು ನಮಸ್ಕಾರ ಮಾಡಿ. ಮೇಯರ್ ಚಂದನ್, ಹುಡುಗ ಅಜಯ್ ಎನ್, ಪೋಲಿ ಹುಡುಗರು ಶರಣ್ ಎಲ್ ಹಾಗೂ ಕೌಶಿಕ್ ಕೆ. ಲವರ್ ಬಾಯ್ ನಾಗರಾಜ್ NC. ಸಣ್ಣ ಮಗು ಸವಿತಾ MH. ಚಿಕ್ಕ ಹುಡುಗಿ ದಿವ್ಯಾ. ದಾರಿ ಹೋಕ ಹೆಂಗಸರು ಅರುಣಾ ಎಂ, ಯಶೋದಾ ಎಂ, ಸಿಮ್ರನ್ ಎ, ಭೀಮಮ್ಮ KB, ಯಲ್ಲಮ್ಮ ರಮೇಶ್, ಅಂಜುಮ್ ಸನಾ. ಗಾರ್ಮೆಂಟ್ಸ್ ಹೆಂಗಸರು ನಂದಿನಿ ಎಂ, ದೀಪಿಕಾ ಆರ್, ಕಾವ್ಯಶ್ರೀ. ಬರೋಣ ಚಮ್ಮಾರ ಅಭಿಷೇಕ್ ಕುಮಾರ್ MB. ಚಮ್ಮಾರನ ಹೆಂಡತಿ ತೇಜಸ್ವಿನಿ ಎನ್. ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಪ್ರದೀಪ್ ತಿಪಟೂರು ಸರ್ ವೇದಿಕೆ ಮೇಲೆ ಕೂತ್ಕೋಬೇಕಾಗಿದೆ. ಚಪ್ಪಾಳೆ ಮೂಲಕ ಪ್ರೋತ್ಸಾಹ.
ನಮ್ಮಂಥ ಯುವ ಪ್ರತಿಭೆಗಳಿಗೆ ರಂಗಸಜ್ಜಿಕೆ ಮಾಡಿಕೊಂಡ ಪ್ರದೀಪ್ ಸರ್ಗೆ ತುಂಬು ಹೃದಯ ಧನ್ಯವಾದಗಳು. ನಾಳೆ ಯರ್ಮಾ ನಾಟಕದ ಪ್ರದರ್ಶನ ಮತ್ತು ಅನುವಾದದಲ್ಲಿ ಕೆಲಸವನ್ನು ಮಾಡಿರುವಂತಹ ಒಬ್ಬರಿಗೆ ವಿಜಯಲಕ್ಷ್ಮಿ ಪ್ರಶಸ್ತಿಯನ್ನು ಕೂಡ ನಾಳೆ ಪ್ರದಾನವನ್ನು ಮಾಡ್ತಾ ಇದ್ದೀವಿ, ನಾಳೆ ಸಂಜೆ 6:30. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಸಂಜೆಯೂ ಕೂಡ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಸಂಸಾ ಥಿಯೇಟರ್ ಮತ್ತು ಹೌದು ಇದೇ ಮಕ್ಕಳು ನಾಳೆ ಆ ನಾಟಕವನ್ನು ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಿಗೆ, ಸಿಬ್ಬಂದಿ ವರ್ಗದವರಿಗೆ, ಸಂಸಾ ಥಿಯೇಟರ್ನ ಎಲ್ಲರಿಗೂ ಕೂಡ ಮತ್ತು ನಮ್ಮ ಕೀರಂ ಬಳಗದವರಿಗೆ ಮತ್ತು ಬಂದಿರುವಂಥ ಎಲ್ಲರಿಗೂ ಮತ್ತು ಪೋಷಕರಿಗೆ, ನಮ್ಮ ನಾಟಕದ ಹಳೆ ವಿದ್ಯಾರ್ಥಿಗಳು ಕೂಡ ಕೆಲವರು ಬಂದಿದ್ದಾರೆ, ನಿಮಗೂ ಕೂಡ ಅನಂತ ಧನ್ಯವಾದಗಳು. ಮಕ್ಕಳು ಹೊರಡಬೇಕಾಗುತ್ತೆ, ಪಾಪ ಅವ್ರು ದುರ್ದಿರ್ತದೆ. ಎಲ್ಲರಿಗೂ ಧನ್ಯವಾದಗಳು.